ಸಹೋದರ ಸಹೋದರಿಯರೇ, ಇಂದಿನ ಭಾನುವಾರದ ಆನ್ಲೈನ್ ಕಾರ್ಯಕ್ರಮಕ್ಕೆ ಕರ್ನಾಟಕ ಥಿಯಾಸಫಿಕಲ್ ಫೆಡರೇಷನ್ ವತಿಯಿಂದ ತಮಗೆಲ್ಲರಿಗೂ ಆದರವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮೊದಲು 3 ಬಾರಿ ಓಂಕಾರ, ನಂತರ ಪ್ರಾರ್ಥನೆಯೊಂದಿಗೆ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಓ ಓ ಓ ಪ್ರತಿ ಅಣುವಿನಲ್ಲಿಯೂ ಚಲಿಸುತ್ತಿರುವ ಗುಪ್ತ ಚೇತನವೇ, ಪ್ರತಿ ಪ್ರಾಣಿಯಲ್ಲಿಯೂ ಬೆಳಗುತ್ತಿರುವ ಗುಪ್ತ ಜ್ಯೋತಿಯೇ, ಎಲ್ಲವನ್ನೂ ಒಂದನ್ನಾಗಿ ಸೇರಿಸಿರುವ ಗುಪ್ತ ಪ್ರೇಮವೇ, ನಿನ್ನೊಡನೆ ಒಂದಾಗಿಹನೆಂದು ತಿಳಿದಿರುವ ಪ್ರತಿಯೊಬ್ಬನು ಆ ಕಾರಣದಿಂದಲೇ ಇತರರೊಂದಿಗೂ ತನ್ನ ಐಕ್ಯತೆಯನ್ನರಿಯಲಿ. ಸಹೋದರ ಸಹೋದರಿಯರೇ, ಮತ್ತೊಮ್ಮೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದು ನಮ್ಮೊಂದಿಗೆ ಸೋದರಿ DJ ಪ್ರೇಮ್ಲೀಲಾ ಅವರಿದ್ದಾರೆ. ಅವರನ್ನ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅವರ ಪರಿಚಯ ನಮಗೆಲ್ಲ ಇದೆ. ಇದೇ ವೇದಿಕೆಯಿಂದ ಸಾಕಷ್ಟು ಬಾರಿ ಉಪನ್ಯಾಸ ನೀಡಿದ್ದಾರೆ. ಹಲವಾರು ಲಾಡ್ಜ್ಗಳಿಗೆ ಭೇಟಿ ಕೊಟ್ಟು ಗೋಷ್ಠಿಗಳನ್ನು ನಿರ್ದೇಶಿಸಿ ಉಪನ್ಯಾಸ ಮಾಡಿದ್ದಾರೆ. ಇನ್ನು ಹೆಚ್ಚಿನ ಸಮಯ ವ್ಯರ್ಥ ಮಾಡದೆ ಅವರನ್ನ ಉಪನ್ಯಾಸ ನೀಡಲು ಈ ಮೂಲಕ ಕೇಳ್ಕೊಳ್ತಾ ಇದ್ದೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಜೀವನ್ ಮುಕ್ತ ಮಹಾಶಯರನ್ನ ವಂದಿಸುತ್ತಾ, ಸೋದರರೇ ಹಾಗೂ ಸೋದರಿಯರೇ, ಇವತ್ತಿನ ನನ್ನ ಪಾಲಿಗೆ ಬಂದಿರುವಂತಹ ಶೀರ್ಷಿಕೆಯ ವಿಷಯ ಸರಳತೆ ಅಥವಾ ಸಹಜತೆಯ ಮಹತ್ವ. ಸರಳತೆ ಅಥವಾ ಸಹಜತೆಯ ಮಹತ್ವ ಅಂತ ಹೇಳಿ ನಾವು ಬಹಳಷ್ಟು ದಿನ ಆಂತರಂಗಿಕವಾಗಿ ಬಹಿರಂಗವಾಗಿ ಇದರ ವಿಚಾರವನ್ನ ತಿಳ್ಕೊಳ್ತಾ ಇದ್ವಿ. ಸಿಂಪ್ಲಿಸಿಟಿ ಈಸ್ ಹೈಯೆಸ್ಟ್ ಥಿಂಕಿಂಗ್. ಇದನ್ನ ನಾವು ಬಹಳಷ್ಟು ಸಾಧಾರಣವಾದಂತ ನುಡಿಗಳಲ್ಲಿ ಮಾತಾಡ್ತೀವಿ. ಅತ್ಯುನ್ನತವಾದ ಆಲೋಚನೆಯ ಒಂದು ರೂಪವೇ ಈ ಸರಳತೆ ಅಂತ ಹೇಳಿ. ಹಾಗಾದ್ರೆ ಈ ಸರಳತೆಯ ಒಂದು ವ್ಯಾಖ್ಯಾನಗಳನ್ನ ನಾವು ಪ್ರತಿಯೊಂದು ಸಂದರ್ಭದಲ್ಲೂ ಸುಮಾರು ಮಹಾತ್ಮರಗಳ ಜೀವಿಸಿರುವಂತಹ ಜೀವಿತದ ಮುಖಾಂತರ ತಿಳ್ಕೊಳ್ತೀವಿ. ಬಹಳ ಪ್ರಸಿದ್ಧವಾದಂತಹ ಬಸವಣ್ಣನವರ ಒಂದು ವಚನ ನಾವೆಲ್ಲರೂ ಕೂಡ ತಿಳ್ಕೊಂಡಿದೀವಿ. ಕಳಬೇಡ ಕುಲಬೇಡ ಹುಸಿಯ ನುಡಿಯಲು ಬೇಡ, ತನ್ನ ಬಣ್ಣಿಸಬೇಡ ಇತರ ಹಳಿಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ, ಇದೇ ನಮ್ಮ ಕೂಡಲ ಸಂಗಮ ದೇವನ್ನು ಒಲಿಸುವ ಪರಿ ಅಂತ ಹೇಳಿ. ಇದು 12ನೇ ಶತಮಾನದಲ್ಲಿ ಬಸವಣ್ಣವರು ನೀಡಿದಂಥ ಒಂದು ವಿಶೇಷವಾದಂಥ ವಚನ. ಯಾವುದು ನಿಜವಾದಂತಹ ಆ ಒಬ್ಬ ಅತ್ಯುನ್ನತವಾದಂತಹ ಆ ಆತ್ಮ ಚೈತನ್ಯದ ಒಂದು ಅಂಶವಾದಂತ ನಾವು ಮಾಡಬೇಕಾದಂತ ಶುದ್ಧೀಕರಣ ಯಾವುದು? ಹೊರಗಿನ ಬಾಹ್ಯವಾದಂತ ಸರಳತೆಯೇ ಅಥವಾ ಹೊರಗಿನ ನಿಜವಾದಂತ ಆಡಂಬರದ ಮುಖಾಂತರ ನಾವು ದೇವನನ್ನ ಹೋಲಿಸ್ಕೊಳಕ್ ಸಾಧ್ಯವೇ? ಇಲ್ಲ. ಸರಳತೆ ಅನ್ನೋದು ಆಂತರಂಗಿಕವಾಗಿ ಸಹಜವಾಗಿ ಅರಳುವಂತಹದ್ದು. ಇವೆರಡೂ ಕೂಡ ಸರಳತೆ ಅಥವಾ ಸಹಜತೆ ಅನ್ನೋದು ಕ್ವೈಟ್ ನ್ಯಾಚುರಲ್, ಸಹಜವಾಗಿ ಹೂವು ಅರಳುವ ಮಾದರಿಯಲ್ಲಿ ನಮ್ಮಲ್ಲಿ ಆಂತರಂಗಿಕವಾಗಿ ಅರಳಬೇಕಾಗಿದೆ. ಕೇವಲ ಸರಳತೆಯನ್ನ ಶಬ್ದಗಳಲ್ಲಿ ಅಥವಾ ನಮ್ಮ ಬಾಹ್ಯದ ಆಹಾರ ವಿಚಾರಗಳಲ್ಲಿ, ಉಡುಪುಗಳಲ್ಲಿ, ಅಭಿವ್ಯಕ್ತಿಗಳಲ್ಲಿ ಕಾಣ್ಲಿಕ್ಕೆ ಸಾಧ್ಯತೆ ಇಲ್ಲ. ಸರಳತೆ ಒಂದು ರೀತಿಯಲ್ಲಿ ನಾವು ಏನ್ ಅನ್ಕೊಂಡಿದ್ವಿ ಅಂದ್ರೆ, ನಾವು ಕಾಡಿಗೆ ಹೋಗೋದು, ಕಡಿಮೆ ಬಟ್ಟೆಗಳನ್ನ ಉಡುಪುಗಳನ್ನ ಧರಿಸೋದು, ಸಾತ್ವಿಕ ಆಹಾರವನ್ನ ತೆಗೆದುಕೊಳ್ಳೋದು, ಬಿಡಿಸಿಕೊಳ್ಳುವುದು ಅನ್ನುವಂತಹ ರೀತಿಯಲ್ಲಿ ನಾವು ಭಾವಿಸಿದ್ವಿ. ಅಥವಾ ಕೆಲವೇ ವಸ್ತುಗಳನ್ನ ಹೊಂದಿರೋದು, ಕೌಪೀನದಂತಹ ಕಡಿಮೆ ಬಟ್ಟೆಗಳನ್ನ ಧರಿಸಿದಾಗ ಸನ್ಯಾಸಿ ಅಂತ ಹೇಳಿ ಗುರ್ಸೋದು,
ಗೃಹ ತ್ಯಾಗವನ್ನ ಮಾಡೋದು, ಅಥವಾ ಕೆಲವೇ ವಸ್ತುಗಳಲ್ಲಿ ನಮ್ಮ ಸಂಬಂಧಗಳನ್ನ ಇಟ್ಕೊಳ್ಳೋದು, ಅಥವಾ ಸ್ವಲ್ಪ ಹಣವನ್ನ ಖರ್ಚು ಮಾಡುವುದರ ಮುಖಾಂತರ ನಿಜವಾದ ಸರಳತೆಯನ್ನ ಪ್ರದರ್ಶನ ಮಾಡೋದು ಅಂತ ಹೇಳಿ. ಇದ್ಯಾವ ಖಂಡಿತವಾಗಿ ಸರಳತೆ ಅಲ್ಲ. ನಮ್ಮ ನಿಜವಾದಂತ ಅತ್ಯುನ್ನತವಾದಂತ ಈ ಹೊರಗಿನ ಈ ಎಲ್ಲ ಅಭಿವ್ಯಕ್ತಿಗಳು ಕೇವಲ ಬಾಹ್ಯ ಪ್ರದರ್ಶನಕ್ಕೆ ಸೀಮಿತವಾದುದು. ನಿಜವಾದ ಆಂತರಂಗಿಕವಾದ ಸರಳತೆ ಅಂತ ಹೇಳಿದ್ರೆ ತನ್ನನ್ನ ತಾನು ಸ್ವಜ್ಞಾನದ ಮುಖಾಂತರ ಅರಿವನ್ನ ಪಡೆಯೋದಿದೆಯಲ್ಲ, ಅದು ನಿಜವಾದಂತ ಸರಳತೆ. ಸ್ವಜ್ಞಾನ ಅಂದ್ರೆ ನಾನು ಯಾರು, ನಿಜವಾದಂತ ನಾವು ಕೊಡ್ತಿರೋದು ಸರಳತೆಯ ಒಂದು ವ್ಯಾಖ್ಯಾನಗಳನ್ನ ನಡೆಸ್ಕೊಂಡು ಜೀವನ ಮಾಡ್ತಾ ಇರುವಂತ ರೀತಿಯನ್ನು ನೋಡಿದ್ರೆ ಕೆಲವೇ ಒಂದು ಬಾಹ್ಯವಾದಂತ ಉಡುಪು, ಆಹಾರ, ವಿಹಾರ ಅಥವಾ ನಾವು ಜೀವನ ಕ್ರಮವನ್ನ ನೋಡ್ತೀವಿ. ಇದಿಷ್ಟು ಸರಳತೆಯೇ ಅಲ್ಲ. ನಾನು ಅಂದರೆ ನಾನು ಆತ್ಮಕ್ಕೆ ಕೊಡ್ತಾ ಇರುವಂತ ಆಹಾರ ಯಾವ ರೂಪದಲ್ಲಿದೆ, ಆ ಆತ್ಮನಿಗೆ ಬೇಕಾದದ್ದು ಬಾಹ್ಯದ ಮುಖಾಂತರ ನಾವು ಕೊಡ್ತಿರುವಂತ ಈ ಸರಳತೆ ಒಪ್ಪಿಗೆ ಆಗುತ್ತದೆಯಾ? ಖಂಡಿತ ಇಲ್ಲ. ಆಂತರಂಗಿಕವಾಗಿ ಐಕ್ಯತೆಯನ್ನು ತಿಳಿಸುವಂತಹ ಒಂದು ಜ್ಞಾನ ಏನಿದೆ ಅದು ನಿಜವಾದಂತ ಸರಳತೆ. ಎಲ್ಲರೊಳಗೊಂದಾಗು ಮಂಕುತಿಮ್ಮ, ಎಲ್ಲರ ಒಂದು ಸಂಬಂಧದಲ್ಲಿ ಐಕ್ಯತೆಯ ಒಂದು ಜ್ಞಾನವನ್ನ ತಿಳಿಯೋದು. ಪ್ರತಿಯೊಂದು ವರ್ಗದಲ್ಲೂ ಕೂಡ, ಕೇವಲ ಮನುಷ್ಯ ವರ್ಗದಲ್ಲಿ ಅಲ್ಲ, ಪ್ರಾಣಿ, ಪಶು, ಪಕ್ಷಿಗಳ ಎಲ್ಲ ಮಾನವೇತರ ವರ್ಗಗಳ ಒಂದು ಸಾಮರಸ್ಯದ ಸಂಬಂಧದ ಐಕ್ಯತೆಯ ಜ್ಞಾನವನ್ನು ಪಡಿಬೇಕಾಗಿದೆ. ಆ ಐಕ್ಯತೆಯ ಜ್ಞಾನವನ್ನ ಪಡ್ಕೊಂಡಾಗ ಸಹಜವಾಗಿ ನಮ್ಮಲ್ಲಿ ಈ ಸರಳತೆ ಅನ್ನೋದು ಅದು ರೂಪುಕೊಳ್ಳೋಕೆ ಸಾಧ್ಯ ಆಗ್ತದೆ. ಇನ್ನು ಮತ್ತೊಂದು ರೀತಿಯಲ್ಲಿ ನೋಡೋದಾದ್ರೆ ಸರಳತೆ ಅಂದ್ರೆ ನಾವು ಸಹಜವಾಗಿ ಮಾತಾಡ್ತಿರ್ತೀವಿ, ತನಗಾಗಿ ಸ್ವಲ್ಪ ಪರಾರ್ಥಕ್ಕೆ ಮಿಗಿಲು ಅಂತ ಹೇಳಿ. ನನಗೆ ಸ್ವಾರ್ಥಕ್ಕೆ ಸ್ವಲ್ಪವನ್ನ ಇಟ್ಕೊಂಡು ಪರಾರ್ಥಕ್ಕೆ ಸಂಪೂರ್ಣವಾದಂತಹ ರೀತಿಯಲ್ಲಿ ತ್ಯಾಗವನ್ನು ಮಾಡುವುದು ಒಂದು ವಿಧಾನ. ಖಂಡಿತ ಇವೆಲ್ಲವೂ ಕೂಡ ಒಂದು ನಮೂನೆಗೆ ಹೊಂದಿಕೊಳ್ಳುವಂಥದ್ದು, ಒಂದು ಶಿಸ್ತಿಗೆ ಒಳಲ್ಪಟ್ಟಂತಹದ್ದು. ಹಾಗಾಗಿ ಈ ನಮೂನೆಗೆ ಹೊಂದಿಕೊಳ್ಳುವಂತ ಜೀವನದ ಆಡಂಬರದ ಅಥವಾ ಬಾಹ್ಯ ಪ್ರದರ್ಶನ ಎಂದಿಗೂ ಕೂಡ ಸರಳತೆ ಅಂತ ತಿಳ್ಕೊಳಕ್ ಸಾಧ್ಯವಿಲ್ಲ. ಪ್ರಜ್ಞಾನ ಅಥವಾ ಸ್ವಜ್ಞಾನ ನಮ್ಮ ಆಂತರಂಗಿಕವಾಗಿ ಆತ್ಮನಿಗೆ ಅಗತ್ಯವಾದಂಥ ಆಹಾರದ ಒಂದು ಜೀವಿತದ ಒಂದು ಒಡನಾಟ ಏನಿದೆ ಅದು ಸರಳತೆಯನ್ನ ಗೋಚರಿಸುತ್ತದೆ. ನಾವುಗಳು ಈ ಸರಳತೆಯನ್ನ ನಾವು ದುರಾದೃಷ್ಟವಶಾತ್ ನಾವು ನಮ್ಮಲ್ಲಿ ಏನ್ ಅನ್ಕೊಂಡಿದೀವಿ ಅಂದ್ರೆ ಬಾಹ್ಯ ವಸ್ತುಗಳಲ್ಲಿ ಸರಳತೆಯನ್ನ ಮೆರೆದು ಬೇರೆಯವರಿಗೆ ಪ್ರದರ್ಶನ ಮಾಡೋದಕ್ಕ ಮುಖಾಂತರ ನಾನು ಸರಳವಾಗಿ ಜೀವಿಸ್ತಾ ಇದ್ದೀನಿ, ಕೆಲವೇ ಸಂಖ್ಯೆಗಳಲ್ಲಿ ಉಡುಪುಗಳನ್ನ ಇಟ್ಕೊಂಡಿದೀನಿ, ಕೆಲವೇ ವಸ್ತುಗಳ ಸಂಗ್ರಹವನ್ನ ಮಾಡ್ಕೊಂಡಿದ್ದೀನಿ, ನಾನು ಬಹಳ ಸಿಂಪಲ್ ಲಿವಿಂಗ್ ಅನ್ನುವಂತ ಒಂದು ವ್ಯಾಖ್ಯಾನವನ್ನ ಮಾಡ್ತೀವಿ. ಇದು ಅಲ್ಲ. ಕೇವಲ ಅಂದ್ರೆ ಕೆಲವೇ ವಸ್ತುಗಳನ್ನ ಹೊಂದಿರೋದು, ಅಷ್ಟರಲ್ಲಿಂದನೇ ತೃಪ್ತಿ ಪಡೋದು ಬಹಳ ಕಷ್ಟದ ಕೆಲಸವಲ್ಲ. ಇದೊಂದು ರೀತಿ ಮಾರ್ಜಿನಲ್ ಯುಟಿಲಿಟಿ ಸರ್ವಿಸ್ ಅಂತ ಹೇಳಿ ಕರಿತೀವಿ. ಸೀಮಾಂತ ತುಷ್ಟಿ ಗುಣ ನಿಯಮ ಅಂತ ಅರ್ಥಶಾಸ್ತ್ರದಲ್ಲಿ ಬರುತ್ತೆ. ಯಾವಾಗ ಒಂದು ವಸ್ತುಗಳನ್ನ ಬಳಕೆ ಮಾಡ್ತಾ ಹೋದಾಗ ಅದರ ಒಂದು ತೃಪ್ತಿ ನಮಗೆ ಕಡಿಮೆ ಆಗ್ತಾ ಹೋಗುತ್ತೆ. ಆ ತೃಪ್ತಿ ಕಡಿಮೆ ಆದಂತದ್ದು ಸಹಜವಾದ್ದು. ಹಾಗೆ ಆ ಸರಳತೆ ನಮ್ಮಲ್ಲಿ ಸಹಜವಾಗಿ ಪ್ರಾರಂಭದಿಂದನೇ ಉದಯವಾಗ್ಬೇಕು. ಆ ಅರಿವನ್ನೇ ಇಲ್ಲಿ ಸರಳತೆ ಅಂತ ಹೇಳಿ ತಿಳಿಸ್ತಾ ಇರೋದು. ಅಂದ್ರೆ ತೃಪ್ತಿ, ಅಷ್ಟು ನಾನು ಸರಳವಾಗಿದ್ದೀನಿ, ಸಾಕಷ್ಟು ವಸ್ತುಗಳನ್ನ ಬಳಕೆ ಮಾಡ್ಕೊಳ್ತಿಲ್ಲ, ಸಾಕಷ್ಟು ಉಡುಪುಗಳನ್ನ ಅಥವಾ ಬಾಹ್ಯದ ವಿಚಾರಗಳಲ್ಲಿ ಸಂಪರ್ಕವನ್ನ ಪಡೆದಿಲ್ಲ ಅನ್ನೋದು ನಾವು ಸ್ವಲ್ಪದರಿಂದಲೇ ಅಂತ ಭಾವಿಸಿದೀವಿ. ತೃಪ್ತಿಯಾಗಿ ಜೀವನ ಮಾಡೋದು, ಆ ಒಂದು ವೇಳೆ ಆ ಸ್ವಲ್ಪವನ್ನು ಇತರರಿಗೆ ಕೊಟ್ಬಿಡೋದು, ಇದೆಲ್ಲವೂ ಕೂಡ ಅಷ್ಟೇನು ಕಷ್ಟವಾದ ಕೆಲಸ ಅಲ್ಲ. ಬಾಹ್ಯ ಸರಳತೆ ಸಾಮಾನ್ಯವಾಗಿ ಇದ್ದ ಪಕ್ಷದಲ್ಲಿ ಆಂತರಂಗಿಕವಾದ ಸರಳತೆಯೂ ಕೂಡ ಹೈಯೆಸ್ಟ್. ಆಂತರಂಗಿಕವಾದ ಸರಳತೆ ಇನ್ನೂ ಕೂಡ ಅತ್ಯುನ್ನತವಾದ ಅಮೂಲ್ಯವಾದಂಥ ವಿಚಾರ. ಹೀಗಾಗಿ ಸರಳತೆ ಬಾಹ್ಯದಲ್ಲಿ ಇದೆ ಅಂತ ಭಾವಿಸಿದ್ರೆ ಆಂತರಂಗಿಕವಾಗಿ ಸರಳತೆ ಇದೆ ಅಂತ ನಾವು ಭಾವಿಸ್ಕೋಬೇಕಾಗಿಲ್ಲ.
ಬಾಹ್ಯದಲ್ಲಿ ನಮ್ಮಲ್ಲಿ ನಿಜವಾದಂತ ಸರಳತೆ ಇರ್ಬೋದು, ಆಂತರಂಗಿಕವಾಗಿ ಸಹಜವಾದಂತ ಸರಳತೆ ನಮ್ಮಲ್ಲಿ ಕೊರತೆ ಇರ್ಬೋದು. ನೋಡಿ ಹೇಗಿರುತ್ತೆ ಅನ್ನೋದನ್ನ ಬಹಳಷ್ಟು ರೀತಿಯಲ್ಲಿ ವಿಚಾರ ಮಾಡ್ತಾ ಹೋಗೋಣ. ಹೆಚ್ಚು ವಸ್ತುಗಳನ್ನ ನಮ್ಮ ಬಾಹ್ಯದ ಮೇಲೆ ಇವತ್ತು ನಾವು ಇಂದ್ರಿಯಗಳ ಮುಖಾಂತರ ಅಪೇಕ್ಷೆಗಳನ್ನ, ಬಯಕೆಗಳನ್ನ ಸ್ವೀಕಾರ ಮಾಡಿ ಅದರ ಜೊತೆ ಜೀವಿಸ್ತಾ ಇದ್ವಿ. ಹೀಗಾಗಿ ನಾವೇನಾಗಿದ್ವಿ, ಈ ಎಲ್ಲ ಬಯಕೆಗಳ ಮುಖಾಂತರ ನಾವು ಹೇರಲ್ಪಟ್ಟಿವಿ. ಆ ಬಯಕೆಗಳ ಒಂದು ಮುಖಾಂತರವೇ ಜೀವಿತವನ್ನ ಮಾಡ್ಕೊಂಡು ಜಟಿಲವನ್ನಾಗಿ ಮಾಡ್ಕೊಂಡಿದ್ವಿ. ಆ ಜಟಿಲತೆ ಸರಳವಾಗ್ಬೇಕು. ಅದು ಹೇಗಾಗ್ಬೇಕು? ಆಂತರಂಗಿಕವಾದಂತಹ ಒಂದು ಪುಷ್ಪ ಅರಳುವ ರೀತಿಯಲ್ಲಿ ಆಗ್ಬೇಕು. ಒಂದು ಮುಗ್ಧ ಮಗುವಿನ ಮನಸ್ಸಿನಂತೆ ನಮ್ಮಲ್ಲಿ ಪ್ರಾರಂಭ ಆಗುತ್ತೆ. ಹೇಗೆ ಆ ರೀತಿ ನಾವು ಪ್ರಯತ್ನ ಪೂರ್ವಕವಾಗಿ ಮಾಡುವಂತಹ ರೀತಿಗೂ, ಪ್ರಯತ್ನ ರಾಹಿತ್ಯವಾಗಿ ನಮ್ಮಲ್ಲಿ ಸರಳತೆ ಉದ್ಭವಿಸಕ್ಕೂ ವ್ಯತ್ಯಾಸ ಇದೆ. ಇವೆಲ್ಲ ಕೂಡ ಬಾಹ್ಯದಲ್ಲಿ ನಾವು ಕಡಿಮೆ ಮಾಡ್ಕೊಳ್ತಾ ಹೋಗ್ಬೋದು. ಉಡುಪುಗಳಾಗ್ಬೋದು, ನಮ್ಮ ಯಾವ ಬಯಕೆಗಳು ಇದೆಯೇ, ಇಂದ್ರಿಯ ಚಾಪಲ್ಯಗಳು, ಅದೆಲ್ಲ ಆಹಾರ ವಿಚಾರಗಳನ್ನ ಮಾಡ್ಕೊಳ್ಬೋದು. ಆದ್ರೆ ಆಂತರಂಗಿಕವಾಗಿ ನಾವು ಎಷ್ಟರ ಮಟ್ಟಿಗೆ ಐಕ್ಯತೆಯಲ್ಲಿ ನಾವು ಸಂಬಂಧಗಳನ್ನ ಸ್ವೀಕಾರ ಮಾಡ್ತಿದ್ವಿ, ಜೀವಿಸ್ತಾ ಇದೀವಿ, ಎಷ್ಟು ವಸ್ತುಗಳ ಜೊತೆ ಬಿಡಿಸ್ಕೊಂಡು ನಾವು ಎಲ್ಲರೊಳಗೆ ಒಂದು ಸಂಬಂಧದ ಐಕ್ಯತೆಯನ್ನ ಗುರುತಿಸ್ಕೊಂಡಿದ್ವಿ, ಇದು ಬಹುಮುಖ್ಯವಾಗಿ ಬೇಕಾಗ್ತದೆ. ಅನೇಕ ನಾವು ಋಷಿವರ್ಯರನ್ನ, ಸಂತರನ್ನ, ಬೋಧಕರನ್ನ ಈ ಬಹಳಷ್ಟು ಜನ ತ್ಯಾಗ ಮಾಡೋ ಹೋಗಿದಾರಪ್ಪ. ಬುದ್ಧರಾಗಿರ್ಬೋದು, ಎಲ್ಲಾ ಧರ್ಮದಲ್ಲಿ ಇರುವಂತ ಎಲ್ಲಾ ಮಹಾಪುರುಷರು ಕೂಡ, ಅವರೆಲ್ಲರೂ ಕೂಡ ತ್ಯಾಗ ಮಾಡಿದ್ದಾರೆ. ಇದು ಸರಳತೆಯ ಒಂದು ನಿಜವಾದಂತ ಪರಿಹಾರ ಅಲ್ಲ. ಓ ಹೌದಪ್ಪ, ಅವರೆಲ್ಲ ಕಾಡಿಗೆ ಹೋದ್ರು, ಎಲ್ಲ ಜೀವಿತವನ್ನ ಬಿಟ್ಟು ತ್ಯಾಗ ಮಾಡಿ ಹೋದಂತದ್ದು, ಇದೆಲ್ಲವೂ ಕೂಡ ನಮ್ಗೆ ನಿಜವಾಗ್ಲೂ ಸರಳತೆ ಅನ್ನುವಂಥ ರೀತಿಯಲ್ಲಿ ತಿಳ್ಕೊಳ್ತೀವಿ. ಸರಳತೆ ವ್ಯಕ್ತಿಯನ್ನು ಹೆಚ್ಚು ಹೆಚ್ಚು ಸೂಕ್ಷ್ಮಗ್ರಾಹಿಯನ್ನಾಗಿ ಮಾಡಬೇಕು. ಸೂಕ್ಷ್ಮತೆ, ಆ ಸೂಕ್ಷ್ಮತೆಯ ಅರಿವೇ ಇಲ್ಲಿ ಪ್ರಜ್ಞಾನ. ಆ ಸೂಕ್ಷ್ಮತೆಯ ಅರಿವು ನಮ್ಗೆ ಬಂದಾಗ ನಿಜವಾಗ್ಲೂ ಕೂಡ ನಾನು ಸಿಕ್ಕಿ ಹಾಕಿಕೊಂಡಿರುವಂತ ನಿರ್ಬಂಧಗಳ ಒಂದು ಅರಿವು ನಮ್ಗೆ ಗೋಚರವಾಗ್ತದೆ. ಹೆಚ್ಚು ಹೆಚ್ಚು ಸೂಕ್ಷ್ಮಗ್ರಾಹಿ ಆದಾಗ ನಾವು ಸಿಕ್ಕಿ ಹಾಕೊಂಡಿರುವಂತ ಅಸಂಖ್ಯವಾದಂತ ಆಚರಣೆಗಳಾಗಿರ್ಬೋದು, ಅಡಚಣೆಗಳಾಗಿರ್ಬೋದು, ಭಯಗಳಾಗಿರ್ಬೋದು, ಇವುಗಳನ್ನ ತಿಳ್ಕೊಳ್ಳೋದ್ರಿಂದ ಖಂಡಿತ ಸರಳತೆಯ ಕಡೆಗೆ ಹೋಗ್ತೀವಿ. ಇದೆಲ್ಲ ಜಟಿಲತೆ. ಇಷ್ಟನ್ನೂ ಕೂಡ ನಾವು ತೆಗೆದುಕೊಂಡು ಜೀವಿಸ್ತಾ ಇದೀವಲ್ಲ, ನಿರ್ಬಂಧಿತವಾದಂತಹ ರೀತಿಯಲ್ಲಿ ಜೀವಿತವನ್ನ ಮಾಡ್ತಾ ಇರೋದ್ರಿಂದ ಸರಳವಾಗಿ ನಾವು ಜೀವಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ನೋಡಿ, ಇವಿಷ್ಟು ಕೂಡ ಬಂಧಿಸುತ್ತೆ ನಮ್ಮನ್ನ. ನಿಜವಾದಂತ ಸ್ವಾರ್ಥಯುತವಾದಂತ ಇವೆಲ್ಲವೂ ಕೂಡ ನಮ್ಮನ್ನ ಸರಳತೆಯ ಕಡೆಗೆ ತೆಗೆದುಕೊಂಡೋದು ಬಾಹ್ಯದಲ್ಲಿ ಮಾತ್ರ. ಆದ್ರೆ ಆಂತರಂಗಿಕವಾಗಿ ನಿಜವಾಗ್ಲೂ ಕೂಡ ಆ ಸರಳತೆಯ ಮಹತ್ವವನ್ನ ಅರ್ಥಾಗ ನಾವು ಅತ್ಯಂತ ಸೂಕ್ಷ್ಮವಾಗ್ತಾ ಹೋಗ್ತೀವಿ. ಪ್ರತಿ ಸಂದರ್ಭ, ಪ್ರತಿ ವ್ಯಕ್ತಿಯ ಸಂಬಂಧಗಳನ್ನ ಅರಿತಾ ಹೋಗ್ತೀವಿ. ಈ ಸೂಕ್ಷ್ಮಗ್ರಾಹಿತನ ನಮ್ಮಲ್ಲಿ ಬಂದಾಗ ಸರಳತೆ ತಾನೇ ಸಹಜವಾಗಿ ಬರುತ್ತೆ. ಇನ್ನು ಪರಿಶುದ್ಧತೆ ಅನ್ನೋದನ್ನ ಕುರಿತು ಅಥವಾ ಸರಳತೆ ಅನ್ನೋದು ಎರಡು ಕೂಡ ಯಾವ ಮಟ್ಟಕ್ಕೆ ತೆಗೆದುಕೊಂಡು ಹೋಗುತ್ತೆ? ಥಾಮಸ್ ಕೆಂಪಿಸ್ ಅನ್ನುವಂತಹ ಒಬ್ಬ ವಿಶೇಷವಾದ ತತ್ವಜ್ಞಾನಿ ಹೇಳುವಂತದ್ದು, ಸರಳತೆ ಮತ್ತು ಪರಿಶುದ್ಧತೆ ಬಗ್ಗೆ ಈ ಒಂದು ವ್ಯಾಖ್ಯಾನವನ್ನ ಕೊಡ್ತಾರೆ. ಎರಡು ರೆಕ್ಕೆಗಳಿಂದ ಮಾನವನು ಮೇಲಕ್ಕೆ ಎತ್ತಲ್ಪಡುತ್ತಾನೆ. ನಿಜವಾದಂತ ರೀತಿಯ ಸರಳತೆ, ಪರಿಶುದ್ಧತೆ ಅತ್ಯುನ್ನತವಾದಂತ ಆತ್ಮಲೋಕಕ್ಕೆ ನಮ್ಮನ್ನ ಕರೆದೊಯ್ತು. ಬುದ್ಧಿಮಟ್ಟದ ಪ್ರಜ್ಞೆಯ ಆಚೆಗೆ ನಮ್ಮನ್ನ ಕರ್ಕೊಂಡೋಗುತ್ತೆ. ಇದು ನಿಜವಾದ ಸೂಕ್ಷ್ಮಗ್ರಾಹಿತನ ಅಂತ ಹೇಳಿ ಕರಿತಿರೋದು. ಎರಡು ರೆಕ್ಕೆಗಳು ನಮ್ಮನ್ನು ಎಷ್ಟೆಷ್ಟು ಕೂಡ ಈ ಮನೋಲೋಕದ ಎರಡು ಲೋಕಗಳಿಂದ ಬಿಡಿಸ್ಕೊಂಡು ಹೊರಡ್ತೀವೋ, ಆಗ ಆ ಪರಿಶುದ್ಧತೆ ತಾನಾಗಿ ಆ ಪ್ರಜ್ಞೆಯ ವಿಕಾಸವಾಗ್ತಾ ಪರಿಶುದ್ಧತೆ ನಮ್ಮಲ್ಲಿ ಆವರಿಸ್ತಾ ಬರ್ತದೆ. ಹಾಗಾಗಿ ಮುಂದಿನ ಒಂದು ಪ್ರಯಾಣಕ್ಕೆ ನಮಗೆ ಸಿದ್ಧವಾಗಿ ಬೇಕಾಗಿರೋದು ಈ ಎರಡು ಮೂಲ ವಸ್ತುಗಳು. ಬಹುತೇಕ ನಮ್ಮ ಎಲ್ಲಾ ಧಾರ್ಮಿಕ ಸಂಪ್ರದಾಯಗಳು ಸರಳತೆಯ ಬಗ್ಗೆ ಸ್ಪಷ್ಟೀಕರಣವನ್ನ ಕೊಟ್ಟಿರುತ್ತೆ, ವಿಚಾರವನ್ನ ಮಾಡುತ್ತೆ, ತಿಳುವಳಿಕೆಯನ್ನು ಕೊಟ್ಟಿರುತ್ತೆ. ಅಂದ್ರೆ ಯಾವ ಹಿಂದೂ ಆಗಿರ್ಬೋದು, ಬೌದ್ಧ ಸನ್ಯಾಸಿ, ಯಾವುದೇ ಧರ್ಮದಲ್ಲಿ, ಸಪ್ತ ಧರ್ಮಗಳಲ್ಲೂ ಕೂಡ ದಿನನಿತ್ಯದ ಆಹಾರ ವಿಚಾರಗಳಲ್ಲಿ ಸರಳತೆಯನ್ನ ನಾವು ಸ್ವೀಕರಿಸ್ಬೇಕು. ಹಾಗಾದ್ರೆ ಇದು ಸರಳತೆ ಅಲ್ಲ ಅಂತ ನಾನು ಹೇಳ್ತಿಲ್ಲ. ಸರಳತೆಯ ಒಂದು ಹಂತ ಇದು. ಆಳವಾಗಿ ಆಂತರಂಗಿಕವಾಗಿ ಸಹಜ ಪ್ರಕ್ರಿಯೆ ಆಗ್ಬೇಕು ನಮಗೆ. ಸರಳತೆ ಇದೆ ಹೌದು,
ಅವರು 4 ಹೊತ್ತು ತಿಂತಿರೋರು, ನಾನು 2 ಹೊತ್ತು ತಿಂತೀನಪ್ಪ. 1 ಹೊತ್ತು ಊಟವನ್ನ 3 ಹೊತ್ತು ತ್ಯಜಿಸಿದೀನಿ. ಇದು ಎಲ್ಲ ಕೂಡ ನಮ್ಮ ಬಾಹ್ಯವಾದಂತ ನಮ್ಮ ತೊಳಲಾಟ. ಆದ್ರೆ ಯಾವ ಬಂಧಿಸಲ್ಪಡುವಂತ ಬಯಕೆಗಳು ನಮ್ಮನ್ನ ಖಂಡಿತ ಸಹಜವಾದದ ಕಡೆಗೆ ತೆಗೆದುಕೊಂಡು ಹೋಗಕ್ಕೆ ಸಾಧ್ಯವಿಲ್ಲ. ಎರಡೂ ಕೂಡ ನೋಡಿ, ಆತನತ್ರ ಅಯ್ಯೋ ಅವ್ರತ್ರ ಒಂದ್ 20 ಜೊತೆ ಬಟ್ಟೆ ಇದೆ. ನಾನು ಒಂದ್ 2 ಜೊತೆ ಬಟ್ಟೆಯಲ್ಲೇ ನಾನ್ ಸಂಸಾರ ಮಾಡ್ತೀನಿ. ನಾನ್ ಜೀವಿತವನ್ನ ಮಾಡ್ತೀನಿ. ಅವಶ್ಯಕತೆಗೆ ತಕ್ಕಂತೆ ನಾನು ಹೊಂದಿದೀನಿ. ಇದು ಕೂಡ ಬಹಳಷ್ಟು ಅವರನ್ನ ನೋಡಿ ನಾವು ಕಲಿತಾ ಹೋಗ್ತೀವಿ. ಇದೆಲ್ಲವೂ ಕೂಡ ಭೌತಿಕ ಕ್ಷೇತ್ರದ ನಮ್ಮ ಈ ಸರಳತೆಯ ಒಂದು ವಿಚಾರ. ಭೌತಿಕವಾಗಿ ನಾವು ಸರಳತೆಯನ್ನ ಸ್ವೀಕರಿಸೋದ್ರಿಂದ ಸಹಜವಾದ ಸರಳತೆ ಉಂಟಾಗೋದಿಲ್ಲ. ಅಂತರಂಗದಲ್ಲಿ ನಮ್ಮಲ್ಲಿ ಸರಳತೆ ಅನ್ನೋದು ಸಹಜವಾಗಿ ಅರಳಬೇಕಾಗ್ತದೆ. ಸರಳತೆಯನ್ನ ಆಚರಿಸ್ಬೇಕಾದ್ರೆ ನಮ್ಮ ಮನಸ್ಸಿಗೆ ಹೇಗೆ ಇರ್ಬೇಕು ಅನ್ನೋದನ್ನ ನಾವು ತಿಳ್ಕೊಳ್ತಾ ಹೋಗೋಣ. ಇದು ಜೆ.ಕೆ. ಅವರು ಕೊಡುವಂತ ವ್ಯಾಖ್ಯಾನಗಳಾಗಿರ್ಬೋದು. ಹೇಗಿರ್ಬೇಕು ಆ ಸರಳತೆ, ಸಹಜತೆ ಎಷ್ಟು ಸಹಜವಾಗಿರ್ಬೇಕು ಅಂದ್ರೆ ಮುಗ್ಧವಾದಂತ ಮಗುವಿನ ಮನಸ್ಸಿನಂತೆ ಇರ್ಬೇಕು. ಆ ಮನಸ್ಸನ್ನ ನಾವು ತಿಳ್ಕೊಂಡಿದ್ವಿ. ತೆರೆದ ಮನಸ್ಸು, ಖಾಲಿ ಮನಸ್ಸು ಅಥವಾ ಖಾಲಿ ಸ್ಲೇಟಿಗೆ ಏನು ಬಳಪವನ್ನ ನಾವು ತೆಗೆದುಕೊಂಡ್ರೆ ಹೇಗಿರುತ್ತೋ ಅಂತಹ ಮನಸ್ಸು. ಯಾಕೆ ಆ ಚಿಕ್ಕ ಮಕ್ಕಳನ್ನೇ ನಾವು ತಗೊಳ್ತೀವಿ ಅಥವಾ ಒಂದು ಪ್ರಕೃತಿಯನ್ನೇ ನಾವು ಸ್ವೀಕರಿಸ್ತೀವಿ. ಎಷ್ಟು ಸರಳವಾಗಿರುವಂತಹದ್ದು ನೋಡಿ, ಗಿಡ ಮರಗಳ ಪಕ್ಷಿಯ ನಿನಾದ ಇವನ್ನೆಲ್ಲ ನೋಡ್ತಾ ಇರ್ತೀವಿ, ನಮ್ಗೆ ಖುಷಿ ಕೊಡುತ್ತೆ. ಅದು ಸಹಜತೆ. ನಮ್ಮಲ್ಲಿ ಈ ಇಷ್ಟೆಲ್ಲಾ ರೀತಿಯ ಬಾಹ್ಯದಲ್ಲಿ ನಾವು ವೇಷಭೂಷಣಗಳಲ್ಲಿ ಸರಳತೆಯನ್ನು ಹೊಂದ್ರು ಕೂಡ ನಮ್ಗೆ ನಿಜವಾದಂತ ರೀತಿಯ ಆ ಪೂರ್ಣವಾದಂತ ಮೌಲ್ಯ ಸಿಗ್ತಾ ಇಲ್ಲ, ತೃಪ್ತಿ ಸಿಗ್ತಿಲ್ಲ. ಕಾರಣ ಆ ಒಂದು ಮಕ್ಕಳಲ್ಲಿ ಇರುವಂತಹದ್ದು ನಿಜವಾಗ್ಲೂ ಕೂಡ ಹೃದಯಪೂರಿತವಾದಂತ ಮನಸ್ಥಿತಿ. ಅವರ ಮಕ್ಕಳ ಒಂದು ಸ್ಥಿತಿ ಹೇಗಿರುತ್ತೆ ಅಂದ್ರೆ ಅವರಲ್ಲಿ ನಿಷ್ಕಪಟಿಗಳು, ಯಾವುದೇ ಒಂದು ನಿಜವಾದಂತ ದುರಾಸೆ ಇರೋದಿಲ್ಲ, ಆಸೆಗಳು ಇರೋದಿಲ್ಲ. ಅವರು ಯಾವಾಗಲೂ ಕೂಡ ಇಂದಿನ ಪೂರ್ವಾಗ್ರಹವಾದಂತ ಮನಸ್ಸಿನ ಒಂದು ಸ್ಥಿತಿ ಅವರಲ್ಲಿ ಮನಸ್ಸು ಇರೋದಿಲ್ಲ. ಮತ್ತು ವಿರೋಧವಿಲ್ಲದೆ ಇತರರನ್ನ ಭೇಟಿಯಾಗ್ತಾರೆ. ಇವೆಲ್ಲವೂ ಕೂಡ ನಮ್ಮಲ್ಲಿದೆ. ನಾವು ಏನು ರೂಪ ಮನಸ್ಸಿನಿಂದ ಕೆಲಸವನ್ನ ಮಾಡ್ತಾ ಇದೀವಿ, ಇವೆಲ್ಲವೂ ಕೂಡ ನಮಗೆ ನಿಜವಾದ ಬಂಧನವನ್ನ ಉಂಟು ಮಾಡಿದೆ. ನೋಡಿ, ಇದೆಲ್ಲ ಕೂಡ ನೋಡಿ, ನಾವು ಯಾವುದೋ ಒಂದು ವ್ಯಕ್ತಿಯನ್ನು ಭೇಟಿಯಾಗ್ಲಿ, ಎಷ್ಟು ಪ್ರೆಜುಡಿಸ್ ಮೈಂಡ್ ಇಂದ ನಾವು ಹೋಗ್ತೀವಿ, ಎಷ್ಟು ನೆನಪುಗಳಿಂದ ಅವರನ್ನ ಭೇಟಿ ಆಗ್ತೀವಿ. ಒಬ್ಬೊಬ್ಬ ವ್ಯಕ್ತಿಯನ್ನು ಭೇಟಿ ಆಗ್ಬೇಕಾದ್ರೆ ಎಷ್ಟು ವೇಷಭೂಷಣಗಳನ್ನ, ಯಾವ ರೀತಿ ವರ್ತನೆ ಮಾಡ್ಬೇಕು, ಹೇಗ್ ತಯಾರಾಗ್ಬೇಕು ಅಂತ ಪ್ರಿಪೇರ್ ಆಗಿ ಹೋಗ್ತೀವಿ. ಮಗುವಿನ ಮನಸ್ಸು ಅದಲ್ಲ. ಯಾವುದೇ ತಾರತಮ್ಯವಿಲ್ಲದ ಪ್ರತಿಯೊಂದು ಸಹಜವಾಗಿ ಸ್ವೀಕರಿಸುವಂತ ಮನಸ್ಸು. ಇದು ಹೃದಯಪೂರಿತವಾದಂಥವು. ಆ ಒಂದು ವಸ್ತುವನ್ನ ನೋಡ್ಬೇಕಾದ್ರೆ ನೋಡಿ, ಅದು ಕುತೂಹಲದಿಂದ, ಜಿಜ್ಞಾಸೆ ಅಂತ ಏನ್ ಕರಿತೀವಿ, ಆ ಒಂದು ವಸ್ತುಗಳಿಂದ ಸಂತೋಷವಾಗಿ ಅದ್ ನೋಡ್ತೀವಿ. ಹೊಸದನ್ನ ಸ್ವೀಕರಿಸುವಂತೆ ನೋಡುತ್ತೆ. ಅದು ಯಾವುದೇ ಒಂದು ವಸ್ತುವನ್ನಾಗ್ಲಿ, ಪ್ರಾಣಿಯನ್ನಾಗ್ಲಿ, ಒಂದು ಬೆಕ್ಕಿನ ಮರಿ ನೋಡೋದಾಗ್ಲಿ, ನಾಯಿನ ಮರಿಯನ್ನ ಕಂಡಾಗ್ಲಿ, ಅದು ಹೋಲಿಕೆಯನ್ ಮಾಡೋದಿಲ್ಲ. ಸುಮ್ನೆ ನೋಡಿ ಅದ್ರಲ್ಲಿ ಒಂದಾಗ್ಬಿಟ್ಟಿರತ್ತೆ. ಒಂದು ಬೆಕ್ಕು ಮರಿಯನ್ ನೋಡ್ತಾ ಇರೋದು ಆಗ್ಲಿ, ನಾವು ಅದ್ ಕಲ್ಲರು, ಅಲ್ಲಿ ನೋಡಿದ್ದೆ, ಆ ಬೆಕ್ಕಿಗೆ ಹೋಲಿಕೆ, ನೆನಪುಗಳು, ಇಷ್ಟೆಲ್ಲವುಗಳಿಂದ ನಾವು ಏನ್ ಮಾಡ್ತೀವಿ, ಆ ಒಂದು ವಸ್ತು, ಒಂದು ವ್ಯಕ್ತಿ, ಒಂದು ಪ್ರಾಣಿಯನ್ನ ನೋಡ್ತಾ ಹೋಗ್ತೀವಿ. ಹೀಗಾಗಿ ಈ ಮನಸ್ಸಿನ ಒಂದು ಒಳಸ್ಥಿತಿ ಹೇಗಿದೆ ಅಂತ ಹೇಳೋದಕ್ಕೆ ನಿಜವಾದ ಒಳ್ಳೆಯದು ಕೆಟ್ಟದ್ದು ಎನ್ನುವಂತ ನಿರ್ಣಯವಿಲ್ಲದೆ ತೆರೆದ ಕಣ್ಣುಗಳಿಂದ ಸ್ವೀಕಾರ ಮಾಡುತ್ತೆ. ಅದು ನಿಜವಾದಂತಹ ಹೃದಯದಿಂದ ಬರುವಂತ ಮನಸ್ಸು. ಆಶ್ಚರ್ಯ, ಕುತೂಹಲ ಅದಲ್ಲಿ ಸಹಜವಾಗಿಯೇ ಇರ್ತದೆ. ಅದೇ ರೀತಿ ನಾವು ಕೂಡ ನೋಡಿ, ಒಂದು ಕ್ಷಣ ಮಕ್ಕಳು ಜಗಳ ಆಡ್ತಿರ್ತಾರೆ, ಪುನಃ ಅವು ಒಂದಾಗ್ತವೆ. ಆದ್ರೆ ನನ್ಮಗಳಿಗೆ ನೋಡಿ, ಒಮ್ಮೆ ವ್ಯಕ್ತಿಯನ್ನ ನೋಡ್ಬಿಟ್ರೆ ಪೂರ್ವಾಭಗ್ರವಾದಂಥದ್ದು ದ್ವೇಷ, ಅಸೂಯೆ, ನೆನಪು, ಭಯ, ಆ ವ್ಯಕ್ತಿಯಲ್ಲಿ ಅಂತರವನ್ನ ಕಾಪಾಡ್ಕೊಳ್ತೀವಿ. ಆಗಲ್ಲ ಈ ಮನಸ್ಸಿನ ಮಗು ಏನು ಅಂತ ಹೇಳಿದ್ರೆ ನಿಜವಾದ ಯಾವ ದ್ವೇಷ ಭಾವನೆಯೂ ಇಲ್ಲದಂತ ನಿಷ್ಕಪಟವಾದಂತ ಮನಸ್ಸು. ಹಾಗಾಗಿ ಅಲ್ಲಿ ಹೃದಯ ಮನಸ್ಸುಗಳಲ್ಲಿ ಸಿಕ್ಕುಗಳಿರೋದಿಲ್ಲ, ಸಹಜ ಸ್ಥಿತಿ ಇರುತ್ತೆ. ಯಾವುದೇ ಇಂದ ನೆನಪುಗಳಾಗ್ಲಿ ಅಥವಾ ಆ ಭಯಗಳಾಗ್ಲಿ, ದ್ವೇಷಗಳಾಗ್ಲಿ ಯಾವುದೂ ಕೂಡ ಇರೋದಿಲ್ಲ. ಸಹಜವಾಗಿ ಅದು ಭೇಟಿ ಆಗುತ್ತೆ, ಸಹಜವಾಗಿ ಸ್ವೀಕರಿಸುತ್ತೆ, ಸಹಜವಾಗಿ ತನ್ನ ಸುಖವನ್ನ, ತೃಪ್ತಿಯನ್ನ ಹೊಂದುತ್ತಾ ಹೋಗ್ತೀನಿ. ಕಾರಣ ಹೃದಯ ಮನಸ್ಸುಗಳಲ್ಲಿ ಯಾವುದೇ ಒಂದು ಸಿಕ್ಕುಗಳಿಲ್ಲ, ಜಟಿಲತೆ. ಇದನ್ನೇ ಅವರು ಹೇಳ್ತಾ ಇರೋದು. ಜಟಿಲತೆ ನಮ್ಮಲ್ಲಿ ಬಂಧನವನ್ನ ಮಾಡ್ತಾ ಇದೆ.
ಆದ್ರೆ ಈ ನಾವು ನೋಡಿ ಅದನ್ನೇ ನಾ ಹೇಳಿದ್ದು, ನಾವ್ ಯಾರಾದ್ರೂ ಒಂದು ವ್ಯಕ್ತಿಯನ್ನು ಅಥವಾ ವಿಶೇಷವಾಗಿ ಭೇಟಿ ಆಗ್ಬೇಕಂದ್ರೆ ನಮ್ಮ ಭಾಷೆಯನ್ನ, ನಮ್ಮ ವೈಖರಿಯನ್ನ ಬದಲಾಯಿಸ್ಕೊಳ್ತೀವಿ. ಒಂದೊಂದು ಸಂದರ್ಭಕ್ಕೂ ಕೂಡ ನಾವು ನಮ್ಮ ಮನಸ್ಸುಗಳಲ್ಲಿ ಬದಲಾಯಿಸ್ಕೊಳ್ತಾ ಹೋಗ್ತೀವಿ. ಒಂದು ವ್ಯಕ್ತಿಯನ್ನ ನೋಡ್ಬೇಕಾರಾಗ್ಲಿ, ಒಂದು ಸೂರ್ಯನ ನೋಡ್ಬೇಕಾಗ್ಲಿ, ಒಂದು ಹೂವನ್ನ ನೋಡ್ತಾ ಇರ್ಬೇಕಾರಾಗ್ಲಿ, ಎಲ್ಲಾ ರೀತಿಯ ಬಂಧಗಳನ್ನು ನಮಗೆ ಸಿಕ್ಕಾಕೊಳ್ತೀವಿ ನಮ್ಮ ಮನಸ್ಸಿನಲ್ಲಿ. ಆದ್ರೆ ಆ ಮಗುವಿನ ಮನಸ್ಸು ಇದೆಯಲ್ಲ, ನಿಜವಾಗ್ಲೂ ಕೂಡ ಒಂದು ನಾಟಕೀಯತೆ ಸಹಜವಾಗಿರುತ್ತೆ. ಆ ಸಹಜವಾದಂತ ಮುಗ್ಧ ಮನಸ್ಸು, ಶುದ್ಧ ಮನಸ್ಸಿನ ಪ್ರೀತಿ, ಅನುಕಂಪೆ ಇರ್ತದೆ. ಆ ಮಕ್ಕ ಮಗು ಒಂದು ನಾಯಿ ಮರಿಗೆ ಸವರ್ತಾ ಇರ್ತದೆ, ಭೇದ ಭಾವ ಮಾಡೋದಿಲ್ಲ. ಅದು ಹಸಯ್ಯ, ಕೊಚ್ಚೆಲಿದೆ ಅಥವಾ ಏನೋ ಆ ವ್ಯಕ್ತಿ ಕ್ಲೀನ್ ಆಗಿಲ್ಲ, ಯಾವುದೂ ಅದರ ಮನಸ್ಥಿತಿಗೆ ಬರಲ್ಲ. ಅಷ್ಟು ಸಹಜವಾದಂತ ರೀತಿಯ ಒಂದು ಪ್ರೀತಿಯ ಒಂದು ಸಂಬಂಧ, ಆ ಸಾಮರಸ್ಯ ಆ ಮಗುವಿನಲ್ಲಿ ಇರ್ತದೆ. ಇದು ನಿಜವಾದಂತ ಸರಳ ಮನಸ್ಸು. ಸರಳ ಮನಸ್ಸು ಹೇಗಿರುತ್ತೆ ಅಂದ್ರೆ ಸ್ವೀಕರಿಸುವ ಮನಸ್ಸು, ಎಲ್ಲವನ್ನೂ ಸ್ವೀಕರಿಸುವ. ನಮ್ಮಲ್ಲಿ ನಾವ್ ಏನ್ ಮಾಡ್ತೀವಿ, ಅದು ಬೇಡ, ಅವರು ಬೇಕು, ಅದು ಬೇಡ, ಅದು ನಂಗೆ ಇಷ್ಟ ಇಲ್ಲ, ಇವೆಲ್ಲವೂ ಕೂಡ ಯಾವುದೇ ಒಂದು ಇಷ್ಟ ಮನೆಗಳಲ್ಲಿ ಮಾಡುವಂತ ಮಕ್ಕಳು ನೋಡಿ, ಸ್ವಲ್ಪ ಬೆಳವಣಿಗೆ ಹಂತಕ್ಕೆ ನಮ್ಮ ಬುದ್ಧಿಮಟ್ಟದ ಪ್ರಜ್ಞೆ ಗೋಚರವಾದಾಗ ನಾವು ಒಂದು ತಿಂಡಿ ತಾಯಿ ಮಾಡ್ಕೊಟ್ರೆ ಅಥವಾ ಉಡುಪುಗಳು ಅದನ್ನ ತಂದ್ಕೊಟ್ರೆ ನನಗದ್ ಬೇಡ, ನನ್ಗ ಆ ತರದ್ ಇದೆ, ಅಥವಾ ಇದೆಲ್ಲವನ್ನು ಮಾಡಿದಾಗ ನಾವ್ ಏನ್ ಮಾಡ್ತೀವಿ, ಆ ವಸ್ತುವಿನ ಒಂದು ಸಂಬಂಧವನ್ನ ಕಳ್ಕೊಳ್ತಾ ಹೋಗ್ತೀವಿ, ಪ್ರೀತಿಯ ಸಂಬಂಧಗಳನ್ನ ಕಳ್ಕೊಳ್ತಾ ಹೋಗ್ತೀವಿ. ಆದ್ರೆ ಸರಳವಾದಂತ ಮನಸ್ಸು ಯಾವತ್ತು ಸ್ವೀಕರಿಸುವ ಮನಸ್ಸು, ಎಲ್ಲವನ್ನೂ ಹೊಸದನ್ನಾಗಿ ಸ್ವೀಕರಿಸುವ ಮನಸ್ಸಾಗಿರ್ತದೆ. ಸತ್ಯ ಅಥವಾ ಸರಿ ಎಂದು ಸ್ವೀಕರಿಸುತ್ತದೆ. ಅದು ಇದೇ ಸಹಜ, ಇದು ಸತ್ಯ, ಹೌದು ಆ ನಾಯಿ ಮರಿ ಮುದ್ದಾಗಿದೆ, ಅದು ವಿಕೃತವಾಗಿದೆ, ಸರಿ, ಅದು ನಂಗೆ ಇಷ್ಟ ಇಲ್ಲ, ಅದು ಸರಿ. ಈ ರೀತಿ ಇರುವಂತ ಪ್ರತಿಯೊಂದು ಕೂಡ ಆಲೋಚನೆಯು ಕೂಡ ಪರಿಶುದ್ಧವಾದಂತ ಗ್ರಹಿಕೆಯಿಂದ ಅದು ಸ್ವೀಕಾರವನ್ನ ಮಾಡ್ತಾ ಹೋಗ್ತದೆ. ಇಲ್ಲಿ ಯಾವ್ದು ಅಡ್ಡಿ ಇಲ್ಲ, ಇಲ್ಲಿ ನಿಜವಾದ ಸಿಕ್ಕುಗಳಿರೋದಿಲ್ಲ, ಯಾವುದೇ ನೆನಪುಗಳಿರೋದಿಲ್ಲ, ದ್ವೇಷಗಳಿರೋದಿಲ್ಲ, ನೆನಪು ಇರೋದಿಲ್ಲ, ಯಾವುದು ಇರೋದಿಲ್ಲ. ಇಂಥ ಪರಿಶುದ್ಧತೆಯನ್ನ ಹೊಂದಬೇಕಾದ್ರೆ ನಾವು ಎಲ್ಲಿ ಸಿದ್ಧವಾಗಬೇಕು, ನಮ್ಮ ಭಾವನೆಗಳನ್ನ, ಆಲೋಚನೆಗಳನ್ನ ಶುದ್ಧವನ್ನಾಗಿ ಮಾಡ್ಕೊಳ್ತಾ ಹೋದಾಗ ಮಾತ್ರ ಇಂಥ ಮನಸ್ಥಿತಿಯನ್ನು ಹೊಂದಬೇಕು. ಅಂದ್ರೆ ಇನ್ನೂ ಕೂಡ ಪ್ರಕೃತಿಯ ಮಟ್ಟಕ್ಕೆ ಅದನ್ನ ನೋಡ್ತಾ ಹೋದ್ರೆ ಹೇಗಿರ್ಬೇಕು ಈ ಸಹಜವಾದ ಸ್ಥಿತಿ ಅಂದ್ರೆ, ಪರ್ವತದ ಮೇಲಿಂದ ನೀರು ಹರಿದು ಬರುತ್ತೆ, ಹಿಮಚ್ಛಾದಿತ ಸರೋವರಗಳಲ್ಲಿ ಹರಿದು ಬರುವಂತ ಒಂದು ಸದಾ ನಿಜವಾದಂತ ಇಬ್ಬನಿ ಮಳೆ ಅಲ್ಲಿ ನೋಡಿ ಹೇಗಿರುತ್ತೆ ಅಂದ್ರೆ ಅಲ್ಲಿ ಯಾವುದೇ ಗಲೀಜು ಇರೋದಿಲ್ಲ. ಅಂಥ ಒಂದು ರೀತಿಯಲ್ಲಿ ಸದಾ ನಮ್ಮ ಮನಸ್ಸು ತೆರೆದುಕೊಂಡಿರುವಂತ, ಹಿಂದಿನ ಯಾವ ನಿರ್ಬಂಧಗಳ ನೆನಪುಗಳ ಗೋಜಲು ಇಲ್ಲದಂತ ಮನಸ್ಥಿತಿಯಿಂದ ಸಿದ್ಧತೆಯನ್ನ ಮಾಡ್ಕೊಳ್ಬೇಕು. ಅಥವಾ ಯಾವುದಕ್ಕೂ ಅಂಟಿಕೊಳ್ಳದಂತ ಸ್ವಚ್ಛ ಹರಳಿನ ಮನಸ್ಥಿತಿ ಆಗ್ಬೇಕು. ಆಗ ನಿಜವಾದಂತ ನಮ್ಮ ಮನಸ್ಸು ಶುದ್ಧವಾಗ್ಲಿಕ್ಕೆ ಸಾಧ್ಯವಾಗುತ್ತೆ. ಯಾಕೆ ನಾವು ಇಷ್ಟು ಸರಳವಾಗಿ ನಡೆಯಕ್ ಆಗ್ತಾ ಇಲ್ಲ, ಸಹಜವಾದಂತ ಮನಸ್ಸು ನಮ್ಗೆ ಇನ್ನೂ ಕೂಡ ಆಳವಾಗಿ ಜೀವಿತವನ್ನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ಗೊತ್ತಿಲ್ಲದಂತೆ ನಾವು ನಮ್ಮ ನಿರ್ಬಂಧನೆಗೆ ನಾವೇ ಒಳಗಾಗಿದ್ದೀವಿ. ನಾನು ಪ್ರಾರಂಭದಲ್ಲೇ ಹೇಳ್ದೆ, ವಿವಿಧ ರೀತಿಯ ಸಾಮಾಜಿಕವಾದಂತಹ ರೀತಿಯ ಒಂದು ಚಟುವಟಿಕೆಗಳಾಗಿರ್ಬೋದು, ಸಂಪ್ರದಾಯಗಳಾಗಿರ್ಬೋದು, ವ್ಯಕ್ತಿಗಳ ಒಂದು ಉಪನ್ಯಾಸಗಳಾಗಿರ್ಬೋದು, ಅಥವಾ ಲೇಖನಗಳಾಗಿರ್ಬೋದು, ಎಲ್ಲವನ್ನೂ ನಾವು ಏನು ಕಟ್ಟಿಟ್ಕೊಂಡ್ಬಿಟ್ಟಿದ್ವಿ, ಸಂಗ್ರಹ ಮಾಡ್ಕೊಂಡ್ಬಿಟ್ಟಿದ್ವಿ ಸುಪ್ತ ಮನಸ್ಸಿನಲ್ಲಿ. ಆ ಸುಪ್ತ ಮನಸ್ಸಿನಲ್ಲಿ ಇರುವಂತದನ್ನ ತೆಗೆದುಕೊಂಡು ನಾವು ಅದಕ್ಕೆ ಹೋಲಿಸ್ತಾ ಹೋಗ್ತೀವಿ. ಹಿಂದಿನ ಒಂದು ಮನಸ್ಥಿತಿಯನ್ನ, ಹಿಂದಿನ ಒಂದು ಭೂತಕಾಲದ ಮನಸ್ಸಿನಿಂದಲೇ ಈ ವರ್ತಮಾನದವನ್ನು ನೋಡ್ತಾ ಹೋಗ್ತೀವಿ. ಇಂತಹ ಒಂದು ಸ್ಥಿತಿಯಲ್ಲಿ ಇದ್ದಾಗ ನಮಗೆ ತೆರೆದ ಮನಸ್ಸು ಗೋಚರವಾಗೋದಿಲ್ಲ. ಹೀಗಾಗಿ ಆಲೋಚನೆಗಳು, ಭಾವನೆಗಳು ಇಷ್ಟು ರೀತಿಯಲ್ಲಿ ಜಟಿಲವಾಗಿರೋದ್ರಿಂದ ನೋಡಿ, ಎಷ್ಟೋ ಸಲ ನಾವು ಏನ್ ಮಾಡ್ತಿದೀವಿ ಅಂತ ಹೇಳಿದ್ರೆ, ನಿಜವಾಗ್ಲೂ ಸಂಗ್ರಹ, ಸುಪ್ತ ಮನಸ್ಸಿನಲ್ಲಿ ಮೆದುಳುಗಳಲ್ಲಿ ಸಂಗ್ರಹ ಮಾಡ್ಕೊಂಡಿರ್ತೀವಿ. ಹೇಗಿದೆ ಅಂತ ಹೇಳಿದ್ರೆ, ಯಾರೋ ಹೇಳಿದ್ದಂಥದ್ದು ನಿಜವಾದಂತ ಕೇಳುವಂತಹ ರೀತಿಯದ್ದು, ಅಥವಾ ನಮ್ಮನ್ನ ಗುರುತಿಸ್ಕೊಳ್ಳುವಂತ ನಮ್ಮಲ್ಲಿ ಶಾಂತ ಮನಸ್ಥಿತಿ ನಮ್ಮಲ್ಲಿ ಕಡಿಮೆ ಆಗಿದೆ. ನಮ್ಮ ಆಲೋಚನೆಗಳನ್ನ ನೋಡೋದಾಗ್ಲಿ, ಭಾವನೆಗಳನ್ನ ನೋಡೋದಾಗ್ಲಿ, ಅದು ಹೇಗೆ ನಡೀತಾ ಇದೆ ಆ ಪ್ರಕ್ರಿಯೆಗಳು, ಅದನ್ನ ಶಾಂತ ಮನಸ್ಥಿತಿನ ಕೇಳಿಸ್ಕೊಳ್ಳೋದು ಒಂದು ಉಪನ್ಯಾಸವನ್ನಾಗ್ಲಿ, ಇದೆಲ್ಲವನ್ನು ಕೂಡ ನಾವು ತಿಳ್ಕೊಳ್ತಾ ಹೋದಾಗ ನಿಜವಾಗ್ಲೂ ಕೂಡ
ಆ ಮನಸ್ಸಿನ ಒಂದು ಹಂತ ನಮ್ಮಲ್ಲಿ ಗೋಚರ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ. ಅದ್ರಲ್ಲಿ ನೋಡಿ, ನಾವೆಲ್ಲ ಕೂಡ ಆ ಜೆ.ಕೆ ಅವ್ರದ್ದು ಕೇಳಿದೀವಿ, ಥಿಯಾಸಫಿ ಮೂಲ ತತ್ವಗಳನ್ನು ಕೇಳ್ಕೊಂಡಿದೀವಿ. ಅದನ್ನೆಲ್ಲ ಅಪ್ಲೈ ಮಾಡ್ಕೊಳಕ್ ಹೋಗ್ತೀವಿ. ಅಪ್ಲೈ ಮಾಡ್ಕೊಂಡು ಇನ್ನೂ ಆಳವಾಗಿ ಅದನ್ನ ನೋಡಕ್ಕೆ ನಮ್ಮ ಜೀವಿತಕ್ಕೆ ಆಳವಾಗಿ ಹೊಕ್ದಾಗ ನಾವ್ ಫೇಲ್ ಆಗ್ತಾ ಇದೀವಿ. ಎಷ್ಟೋ ಸಲ ಡೈ ಅವರಿ ಮೂಮೆಂಟ್. ಏನೋ ಒಂದು ಹೇಳ್ತೀನಿ, ನೋ ರೆಸ್ಪಾಂಡ್, ಪ್ರತಿಕ್ರಿಯಿಸೋದ್ ಬೇಡ ಅಂತ ಹೇಳಿ. ಪ್ರತಿಕ್ರಿಯಿಸೋದ್ ಬೇಡ ಅಂತ ಸಿದ್ಧವಾಗಿ ಹೋದಾಗ ಖಂಡಿತ ಪ್ರತಿಕ್ರಿಯಿಸ್ತೀವಿ. ನಿಜವಾಗ್ಲೂ ಅಬ್ಸರ್ವ್ ಅಂತ ಹೇಳ್ದಾಗ, ಅಬ್ಸರ್ವೇಷನ್ ಮಾಡಿ ಅಂತ ಹೇಳಿದಾಗ, ಪ್ರತಿಕ್ಷಣ ಸಾಯಿ ಅಂತ ಹೇಳಿದಾಗ, ನಾವ್ ಎಲ್ಲಿ ನಿಜವಾಗ್ಲೂ ಕೂಡ ನಮ್ಮ ಭಾವನೆಗಳು, ಆಲೋಚನೆಗಳನ್ನ ನಿಜವಾಗ್ಲೂ ಸಾಯ್ತಾ ಇದೀವ? ಎಷ್ಟು ಗೋಡನನ್ನ ನಮ್ಮಲ್ಲಿ ಇಟ್ಕೊಂಡಿದೀವಿ? ಹೇಗೆ ನಮ್ಮಲ್ಲಿ ಸರಳತೆ ಉದಯವಾಗ್ಲಿಕ್ಕೆ ಸಾಧ್ಯ ಆಗುತ್ತೆ? ಇದೆಲ್ಲ ಹೊಸದಾಗ್ಲಿಕ್ಕೆ ಮನಸ್ಸು ಎಲ್ಲಿ ಸಾಧ್ಯ ಆಗ್ತದೆ? ಆ ಅರೂಪ ಮನಸ್ಸಿನ ಹಂತಕ್ಕೆ ಬರೋದೇ ಅಪರೂಪ. ಆ ಇಚ್ಛೆ, ಆ ಜ್ಞಾನ ಉದಯ ಆಗದೆ ಯಾಕೆ? ನಾವ್ ಇನ್ನೂ ಕೂಡ ಆಳವಾಗಿ ನಮ್ಮ ಆಲೋಚನೆಗಳನ್ನ ಶಾಂತ ಮನಸ್ಥಿತಿಯಿಂದ ನೋಡ್ತಾ ಹೋಗ್ಬೇಕು. ಗಮನವಿಟ್ಟು, ಅದೇ ಜಾಗರೂಕತೆ, ಅದೇ ಅವೇರ್ನೆಸ್. ಅದನ್ನ ಗಮನವಿಟ್ಟು ನೋಡುತ್ತಾ ಹೋದಾಗ ನಿಜವಾಗ್ಲೂ ಕೂಡ ನಾವು ನಮ್ಮ ಮನಸ್ಸನ್ನ ಒಂದು ಹತೋಟಿಗೆ ತೆಗೆದುಕೊಳ್ಳಕ್ಕೆ ಸಾಧ್ಯ ಆಗುತ್ತದೆ. ಅದು ಹತೋಟಿ ಕೂಡ ನಿರ್ಬಂಧವೇ. ಸಹಜವಾಗಿ ನಮ್ಮಲ್ಲಿ ಉದಯವಾಗ್ತಾ ಹೋಗ್ಬೇಕು. ಯಾವ್ದಾದ್ರೂ ಒಂದು ಆ ಒಂದು ವ್ಯಾಖ್ಯಾನವನ್ನು ಒಪ್ಕೊಂಡಿದ್ರೆ, ಪುಸ್ತಕಗಳನ್ನ ಓದಿದ್ರೆ ಒಪ್ಕೊಳ್ತೀವಿ, ಮೇಲ್ಮಟ್ಟದಲ್ಲಿ ಒಪ್ಕೊಳ್ತೀವಿ. ಹಾಗಾಗಿ ಏನ್ ಮಾಡ್ತೀರಾ? ಆದ್ರೆ ಆ ಎಷ್ಟೋ ಸಂದರ್ಭಗಳು ಹೇಳ್ತಾರೆ, ಏನೇ ನಡೆದು ಹೋಗ್ಲಿ ಅಚಾತುರ್ಯ, ಪ್ರಪಂಚ ತಲೆಕೆಳಗಾದ್ರೂ ಸುಮ್ನಿರ್ಬೇಕು. ಇದು ಸಾಧ್ಯತೆ ಆಗಿದ್ಯಾ? ನಮ್ಮ ಆಲೋಚನೆಗಳು ಹೇಗೆ ಗೊಂದಲಮಯವಾಗಿರುತ್ತೆ? ಹೇಗೆ ನಮ್ಮನ್ನ ಒಂದು ಸುಮ್ಮನೆ ನಮ್ಮ ಸ್ಥೂಲದೇಹಕ್ಕೆ ಒಂದು ಕಾಯಿಲೆ ಬಂದರೆ ಸಾಕು, ಎಷ್ಟು ಚಡಪಡಿಸುತ್ತೆ. ನಮ್ಮ ಭಾವನೆಗಳು ಎಷ್ಟು ಅಲ್ಲೋಲ ಕಲ್ಲೋಲ ಆಗ್ತಾ ಇದೆ. ಯಾಕೆ ಇದನ್ನೆಲ್ಲ ಕೂಡ ವೀಕ್ಷಣೆ ಮಾಡುವಂತ ಒಂದು ಜಾಗರೂಕತೆ ನಮ್ಮಲ್ಲಿ ಉದಯವಾಗ್ತಿಲ್ಲ? ಆ ಮಗುವಿನ ಮನಸ್ಸನ್ನೇ ನೋಡಿ, ಅಸಹಜತೆ ಕಾರಣ ನಮ್ಮಲ್ಲಿ ಈ ರೂಪ ಮನಸ್ಸೇ ಬಹುತೇಕ ಕೆಲಸ ಮಾಡ್ತಾ ಇರೋದು. ಇಂಥ ಎಲ್ಲ ನಮ್ಮ ರೂಪ ಮನಸ್ಸಿನ ಬಯಕೆಗಳೇ ನಿರ್ಬಂಧದಿಂದ ಕೆಲಸವನ್ನ ಮಾಡ್ತಾ ಇರೋದು. ಹೀಗಾಗಿ ಏನಾಗುತ್ತೆ, ನಿಜವಾದ ಶಿಸ್ತಿಗೆ, ನಮೂನೆಗೆ ಒಳಪಟ್ಟು ಜೀವಿತವನ್ನ ಮಾಡ್ತಾ ಇದೆ. ಇದು ನಿಜವಾಗ್ಲೂ ಕೂಡ ಶಿಸ್ತಿನಿಂದ ಪಡೆಯುವಂತದ್ದಲ್ಲ. ಸರಳತೆ ಅಂತ ಹೇಳಿದ್ರೆ ಸಹಜವಾಗಿ ಉದಯವಾಗುವಂತಹದು. ಸರಳತೆ ಆ ಅದೇ ಒಂದು ಹೂವು ಅರಳುವ ರೀತಿಯಲ್ಲಿ ಸರಿಯಾಗಿ, ಅದು ನೋಡಿ ಸರಿಯಾಗಿ, ಅದಕ್ಕೆ ಯಾವ ಅಲಾರಾಮು ಬೇಡ, ಯಾವ ರೈಮಿಂಗ್ಸು ಬೇಡ. ಸಹಜವಾಗಿ ತನ್ನ ಕೆಲಸವನ್ನ ಅದು ಆ ಕಾಲಕ್ಕೆ, ಆ ಸಮಯಕ್ಕೆ ಅದು ಅರಳುತ್ತೆ. ಬೆಳಗ್ಗೆ ನೋಡಿ, ಸೂರ್ಯ ಬರ್ಲಿ ಬಿಡ್ಲಿ ಏನಾರ ಮಾಡ್ಲಿ, ಸಹಜವಾಗಿ ಅದರ ಸಮಯಕ್ಕೆ ತನವಾಗಿ ತನ್ನ ಕೆಲಸವನ್ನ ಮಾಡ್ತಾ ಹೋಗಿದೆ. ಇದು ಸಹಜವಾದಂತ ಕೆಲಸ. ಆದ್ರೆ ನಾವು ಹೇಗಿದೀವಿ ಅಂದ್ರೆ, ನಿರೀಕ್ಷೆಗಳಲ್ಲಿ, ಅನುಮಾನಗಳಲ್ಲಿ, ನಂಬಿಕೆಗಳಲ್ಲಿ, ವಿಚಾರಗಳಲ್ಲಿ ಸಿಕ್ಕಿ ಹಾಕೊಂಡಿದೀವಿ. ಇವೆಲ್ಲವೂ ಕೂಡ ಸಿಕ್ಕಿ ಹಾಕಿಕೊಂಡಿರೋದ್ರಿಂದ ನಿಜವಾಗ್ಲೂ ಕೂಡ ಈ ಮುಕ್ತ ಮನಸ್ಸನ್ನ, ಆ ಸತ್ಯವನ್ನ, ಆ ನಿಜವಾದಂತಹ ಆ ಸರಳತೆಯನ್ನ ಅರಿಯೋದಕ್ಕೆ ಸಾಧ್ಯ ಆಗ್ತದೆ. ಸಿಗಾಕೊಂಡಿದ್ವಿ, ಇಷ್ಟು ಕೂಡ ಬಂಧಿಸ್ಕೊಂಡಿದೀವಿ. ವಿಚಾರಗಳಲ್ಲಿ, ನಿರೀಕ್ಷೆಗಳಲ್ಲಿ. ಹೌದು, ಒಳ್ಳೇದಾಗ್ಬೋದು, ಮುಂದೆ ಏನೋ ಆಗ್ಬೋದು, ಹಿಂದೆ ಹಾಗಾಗಿತ್ತು, ಎಲ್ಲ ಕೂಡ ಈ ಒಂದು ಗೊಂದಲಗಳೆಲ್ಲ ಗೂಡುಗಳನ್ನ ಮಾಡ್ಕೊಂಡಿದ್ವಿ. ಸಿಕ್ಕ ಹಾಕೊಂಡ್ರಿಂದ ಏನಾಗ್ತಾ ಇದೆ, ಮುಕ್ತವಾದ ಮನಸ್ಸು ಕೆಲಸ ಮಾಡ್ಲಿಕ್ಕೆ ಬಹಳ ಸಮಯ ತಗೊಳ್ತಾ ಇದೆ. ಸಹಜವಾಗಿ ಅರಳ್ತಾ ಹೋಗ್ಬೇಕು. ಸಹಜವಾಗಿ ಎಂಥ ಸ್ಥಿತಿ ಬಂದ್ರು ಕೂಡ ಒಪ್ಕೊಳ್ಳೋದನ್ನ ನಾವು ಕಲ್ತ್ಕೊಳ್ತಾ ಹೋದಾಗ ಪಾಸಿಟಿವ್ ಫೋರ್ಸ್ ಅದಕ್ಕೆ ಬರ್ತಾ ಹೋಗುತ್ತೆ. ಸಹಜತೆ ನಮ್ಮಲ್ಲಿ ಗೋಚರ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ. ಇನ್ನ ಇನ್ನೂ ಕೂಡ ಆ ಸರ್ ಥಾಮಸ್ ಕೆಂಪಿಸ್ ಅವರು ಪರಿಶುದ್ಧತೆಯನ್ನ 2ನೇ ರೆಕ್ಕೆ ಅಂತ ಯಾಕೆ ಹೇಳ್ತಾರೆ ಅಂದ್ರೆ, ಆ ಎಂತದು ಇದು ಪರಿಶುದ್ಧತೆ, ಇದಿಷ್ಟು ಸರಳತೆ. ಸರಳತೆ ಹೇಗೆ ನಮ್ಮಲ್ಲಿ ಬರಬೇಕು? ಕಾಂಪ್ಲಿಕೇಟೆಡ್ ಮಾಡ್ಕೊಳ್ತಾ ಇದೀವಿ. ಸರಳವಾದಂತ ನಮ್ ಜೀವಿತವನ್ನೇ ನೋಡಿ, ಅದು ಬೇಕು, ಇದು ಬೇಕು, ಮತ್ತಷ್ಟು ಬೇಕು, ಮತ್ತಷ್ಟು ಪಡೆದರು ಮತ್ತಷ್ಟು ಬೇಕೆಂಬ ಆಸೆ. ಅದನ್ನ ಹೇಳುವಂತ ದಾಸರ ವ್ಯಾಖ್ಯಾನವನ್ನ ಮಾಡ್ತೀವಿ. ನಾವ್ ಎಲ್ಲಪ್ಪ ಫುಲ್ ಸ್ಟಾಪ್ ಹಾಕೊಂಡಿದೀವಿ? ಎಲ್ಲಿ ವಿರಾಮವನ್ನ ಕೊಟ್ಕೊಂಡಿದೀವಿ? ನಮ್ಮ ಆಲೋಚನೆಗಳು ಯಾವಾಗ ಸದಾ ಹುಚ್ಚುಗೂಡಾಗಿದೆ? ನಮ್ಮ ಭಾವನೆಗಳನ್ನ ನಾವು ಯಾವ ಮಟ್ಟದಲ್ಲಿ ಸ್ವೀಕಾರ ಮಾಡ್ತಾ ಇದೀವಿ? ಯಾವ ಹೊಯ್ದಾಟ, ಒತ್ತಡಗಳಲ್ಲಿ ಜೀವನ ಮಾಡ್ತಾ ಇದೀವಿ? ಇವೆಲ್ಲವನ್ನು ಜಾಗರೂಕತೆಯಿಂದ ನಾವು ಗುರ್ತಿಸ್ತಾ ಹೋದಾಗ ಒಂದು ಸಂಯಮ ಬರ್ತದೆ, ತಾಳ್ಮೆ ಬರ್ತದೆ. ಆ ತಾಳ್ಮೆಯುತವಾದಂತ ಮನಸ್ಸು ಬಂದಾಗ ನಿಜವಾದ ಆ ಬುದ್ಧಿಮಟ್ಟದ ಪ್ರಜ್ಞೆ ನಮ್ಮಲ್ಲಿ ಗೋಚರವಾಗ್ಲಿಕ್ಕೆ ಸಾಧ್ಯತೆ. ಅಂದ್ರೆ ಇದು ಶಿಸ್ತಿನ ಮುಖಾಂತರ ಬರೋದು, ಧರಿಸೋದ್ರ ಮುಖಾಂತರ, ಸರಳವಾಗಿ ಇರೋದ್ರ ಮುಖಾಂತರ ಅದು ಬರಿಸ್ಲಿಕ್ಕೆ ಸಾಧ್ಯತೆ ಇಲ್ಲ. ಶುದ್ಧತೆ ಅನ್ನೋದು ಹೇಗೆ
ಇರುತ್ತೆ ಅಂತ ಹೇಳಿದ್ರೆ, ನೋಡಿ, ಒಂದು ವಸ್ತು ಅಶುದ್ಧವಾಗಿರುವುದನ್ನ ನಾವು ತಿಳ್ಕೊಂಡ್ರೆ ಶುದ್ಧತೆ ಅನ್ನೋದು ಗೊತ್ತಾಗುತ್ತೆ. ಅಶುದ್ಧತೆ ಹೇಗಿರುತ್ತೆ ಅಂದ್ರೆ, ಒಂದು ವಸ್ತು ಇತರ ವಸ್ತುವಿನೊಂದಿಗೆ ಸೇರಿದಾಗ ಅದು ಶುದ್ಧವಾಗುತ್ತೆ. ಈಗ ಹೋಗ್ತಾ ಇದ್ವಪ್ಪ, ಕೆಸರಲ್ಲಿ ಬಿದ್ದೋದ್ವಿ, ಆಗ ಅದೇನಾಯ್ತು, ನಿಜವ ಅಶುದ್ಧವಾಯ್ತು ಅಂತ ಹೇಳಿ. ಹೀಗೆ ಅದ್ರೊಳಗೆ ಒಂದಾದಾಗ ಏನಾಗುತ್ತೆ, ಅಶುದ್ಧತೆ ಅನ್ನೋದು ಶುದ್ಧತೆ ಏನು, ನಾವು ಅದರಿಂದ ಬೇರ್ಪಟ್ಟು ನಾವೊಬ್ಬರೇ ಇದ್ದಾಗ ಅದನ್ನು ಶುದ್ಧತೆ. ಹಾಗೆ ಒಂದು ಆ ಚಿನ್ನ, ಆ ಚಿನ್ನವನ್ನ ಇತರ ಲೋಹಗಳಲ್ಲಿ ಸೇರಿಸಿದಾಗ ಅದು ಅಶುದ್ಧ ಅಂತ ಹೇಳ್ತೀವಿ. ಪೂರ್ಣವಾದಂತ 24 ಕ್ಯಾರೆಟ್ ಏನಂತೀವಿ ಆ ಚಿನ್ನ, ಅದು ಆಗಬೇಕು ಅಂದ್ರೆ ಅದನ್ನ ಸಪರೇಟ್ ಪ್ರತ್ಯೇಕವಾಗಿ ಮಾಡಿದಾಗ ಅದನ್ನು ಶುದ್ಧ ಚಿನ್ನ ಅಂತ ಹೇಳಿ ಕರಿತೀವಿ. ಹಾಗೆ ಆ ಶಿಖರಗಳಿಂದ ಬೀಳುವಂತಹ ಆ ಬಿಳಿಯ ಹೊಳಪನ್ನ ಆ ಮಾಲಿನ್ಯದ ಒಳಗೆ ಸೇರಿಸಿದಾಗ ಅದು ನಿಜವಾಗ್ಲೂ ಕೂಡ ಕಾಣೋದಕ್ಕೆ ಸಾಧ್ಯ. ಅದನ್ನ ಬೇರ್ಪಡಿಸಿದಾಗ ಅದರ ರಿಯಾಲಿಟಿ, ವಾಸ್ತವ, ಆ ಒಂದು ಆ ಪಟಿಕದ ಅಂಶಗಳನ್ನ ಸ್ಫಟಿಕತೆ, ಆ ಅಂಶವನ್ನ ಗುರುತಿಸೋದಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ನಮ್ಮವು ಈ ಹೃದಯದ ಸ್ಪಂದಗಳು ಏಕತೆಯ ಸ್ವಭಾವವನ್ನ ಗುರುತಿಸೋದಕ್ಕೆ ಪ್ರಯತ್ನ ಪಟ್ಟಾಗ ಬುದ್ಧಿಮಟ್ಟದ ಪ್ರಜ್ಞೆ ಗೋಚರವಾಗ್ತಾ ಹೋಗ್ತದೆ. ಅಂದ್ರೆ ಈ ರೂಪ ಮನಸ್ಸಿನಲ್ಲಿ ಎಲ್ಲಿ ಸಿಗಾಕೊಂಡಿದೀವಿ, ಯಾವ ಗೋಚಲಗಳು ಇದೆ, ಯಾವ ಬಯಕೆಗಳು ನಮ್ಮನ್ನ ಇಷ್ಟು ಹಿಡಿತದಲ್ಲಿ ಇಟ್ಕೊಂಡಿದೆ, ಯಾವ ಪೂರ್ವ ಮನಸ್ಥಿತಿ ನಮ್ಮನ್ನ ಈ ರೀತಿ ನಿರ್ಬಂಧಕ್ಕೆ ಒಳಪಡಿಸಿದೆ, ಇವನ್ನೆಲ್ಲ ಶಾಂತ ಸ್ಥಿತಿಯಲ್ಲಿ ನಾವು ಕೂತು ಅದನ್ನ ತಿಳಿತಾ ಹೋದಾಗ ಈ ತೆರೆದ ಮನಸ್ಸು ನಮ್ಗೆ ಹತ್ರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಪರಿಶುದ್ಧತೆಯು ಕೂಡ ಸರಳತೆಯಂತೆ ಅಂತರಂಗ ಮತ್ತು ಬಹಿರಂಗದ ಎಲ್ಲಾ ಹಂತಗಳಲ್ಲೂ ಕೂಡ ಅವಶ್ಯಕತೆಯಾಗಿದೆ. ಪರಿಶುದ್ಧತೆ ಅಂತ ಹೇಳಿದ್ರೆ ನೀಟಾದಂತ ಉಡುಪುಗಳನ್ನ ಬಿಟ್ರೆ, ಪರಿಶುದ್ಧವಾದ ಬಿಳಿ ಬಟ್ಟೆಯನ್ನ ತರಿಸ್ಕೊಂಡ್ರೆ ನಾವು ಪರಿಶುದ್ಧರು, ಅಥವಾ ಬಹಳಷ್ಟು ಪವಿತ್ರವಾದಂತ ಗುಣಗಳನ್ನು ಹೊಂದಿದ್ರೆ, ಅಥವಾ ಎಲ್ರಿಗಿಂತ ವಿಭಿನ್ನವಾದಂತ ಜೀವಿತವನ್ನ ನಾವು ಮಾಡಿದ್ರೆ ಆ ಒಂದು ರೀತಿಯ ಸರಳ ಪರಿಶುದ್ಧತೆ ಅಲ್ಲ. ಪರಿಶುದ್ಧತೆ ಅನ್ನುವುದು, ಅಥವಾ ಪಾನೀಯಗಳನ್ನ ಕುರಿತು ಹೇಳ್ತೀವಿ, ಆ ಬಹಳ ಸರಳವಾದ ಆಹಾರದ ಪಾನೀಯಗಳನ್ನ ತೆಗೆದುಕೊಳ್ಳೋದ್ರಿಂದ ಮನಸ್ಸನ್ನ ಶುದ್ಧವಾದಂತ ರೀತಿಯಲ್ಲಿ ಸಾತ್ವಿಕದ ಆ ದ್ರವರೂಪದ ಆಹಾರಗಳನ್ನು ತೆಗೆದುಕೊಳ್ಳೋದ್ರಿಂದ ನಮ್ಮ ಸ್ಥೂಲ ದೇಹನ ಪರಿಶುದ್ಧವನ್ನಾಗಿ ಮಾಡ್ಕೊಳ್ಬಹುದು ಅನ್ನುವಂತ ಕಟ್ಟಳೆಗಳನ್ನ ನಾವು ಮಾಡ್ಕೊಂಡು ಬಂದಿ. ಆದ್ರೆ ನಿಜವಾಗ್ಲೂ ಕೂಡ ಇದು ಕೂಡ ಒಂದು ಅಗತ್ಯ ಇದೆ. ಇವೆಲ್ಲವೂ ಕೂಡ ಸಹಜವಾಗಿ ಬೇಕಾದತ್ತದೆ. ಆದ್ರೆ ಬಾಹ್ಯ ಪರಿಶುದ್ಧತೆಯ ಕಡೆಗೆ ಹೆಚ್ಚು ಗಮನ ಕೊಡ್ತೀವಿ. ಈ ಬಾಹ್ಯ ಪರಿಶುದ್ಧತೆಯಿಂದ ನೋಡಿದ ತಕ್ಷಣ ನಮಗೆ ಬಹಳ ಶುದ್ಧವಾದಂತ ವೈಟ್ ಡ್ರೆಸ್ ಅನ್ನ ಹಾಕೊಂಡಿದ್ರು. ಅಂದ್ರೆ ಒಳಗರಂಗದ, ಅದನ್ನೇ ನಾನ್ ಪ್ರಾರಂಭದಲ್ಲಿ ಹೇಳಿದ್ದು, ಬಸವಣ್ಣರ ಒಂದು ವಚನ ಏನಿತ್ತು, ಆಗಿನ ಕಾಲದಲ್ಲಿ ಅವರು ಕೊಟ್ಟಂತ ನಮ್ಮ ಮಾತು, ಕ್ರಿಯೆ, ಆಲೋಚನೆಗಳು, ಹೀಯಾಳಿಸುವಿಕೆ, ಇವೆಲ್ಲದ್ರಲ್ಲೂ ಕೂಡ ಶುದ್ಧತೆ ಆಂತರಂಗಿಕವಾಗಿ ಬಹಿರಂಗವಾಗಿ ಅದು ಶುದ್ಧತೆಯನ್ನ ಹೊಂದುತ್ತಾ ಹೋಗ್ಬೇಕು. ಯಾವಾಗ ನಾಮರೂಪದಿಂದ ಕೂಡಿದ ಈ ಜಗತ್ತಿನಲ್ಲಿ ನಮ್ಮ ಸ್ವಾರ್ಥ ಜೀವನವನ್ನು ಮೀರಿ ಬೆಳೆಯುತ್ತೇವೆಯೋ, ಇದೆಲ್ಲವೂ ಕೂಡ ಸ್ವಾರ್ಥದ ಒಂದು ರೂಪಗಳು. ನಮ್ಮ ಬಯಕೆಗಳು, ನಮ್ಮ ಆಹಾರ ಸ್ವರೂಪಗಳು, ನಾನು ಚೆನ್ನಾಗಿರ್ಬೇಕು, ಬಹಳಷ್ಟು ವರ್ಷಗಳು ಬದುಕ್ಬೇಕು, ಇದೆಲ್ಲವೂ ಕೂಡ ಏನು, ಸ್ವಾರ್ಥಕ್ಕೆ ಸಂಬಂಧಪಟ್ಟಂತ ಬದುಕುವ ರೀತಿ ಬಾಹ್ಯದ ಒಂದು ಸರಳತೆ ಅಥವಾ ಪರಿಶುದ್ಧತೆ. ಆದರೆ ತಾನಾಗಿಯೇ ಆಂತರಿಕವಾಗಿ ಪರಿಶುದ್ಧತೆಯನ್ನ ಪಡಿತಾ ಹೋದಾಗ, ಆಸೆಗಳ ಸ್ಥಿತಿಯನ್ನ ಅರಿತಾಗ, ನಮ್ಮ ಅಸ್ತಿತ್ವದಲ್ಲಿ ನಾವು ಬಯಕೆಯನ್ನ ಹೊಂದಿದೆ ಅನ್ನೋದನ್ನ ತಿಳಿಯುವುದರಿಂದ ನಮ್ಗೆ ಅಸ್ತಿತ್ವಕ್ಕೆ ಎಷ್ಟು ಬಯಕೆಗಳ ಅಡಚಣೆಯನ್ನ ಮಾಡ್ತಾ ಇದೀವಿ, ಎಷ್ಟು ಬಂಧನಕ್ಕೆ ಒಳಗಾಗಿದ್ವಿ. ನಾನು ನೋಡಿ, ಸ್ವಲ್ಪ ವ್ಯತ್ಯಾಸ ಆದ್ರೆ ಅಯ್ಯೋ ನನಗೆ ಏನಾಗ್ಬಿಡುತ್ತದೋ, ನನ್ನ ಕತೆ ಇಷ್ಟೇನಾ, ನನ್ನನ್ನ ಅವಲಂಬಿಸಿಕೊಂಡ್ರವ್ರು, ಇದೆಲ್ಲ ಕೂಡ ಇರುವಿಕೆಗಾಗಿ ಹೋರಾಟವನ್ನ ಮಾಡ್ತಾ ಇದೀವಿ. ಆ ಅಸ್ತಿತ್ವದ ಬಯಕೆಗಳು ನಮ್ಗೆ ಏನ್ ಮಾಡ್ತಾ ಇದೆ, ಬಂಧನವನ್ನ ಕೊಡ್ತಾ ಇದೆ. ಒಳದ ಆತ್ಮ ಪ್ರಜ್ಞೆಯ ಒಂದು ಗುಣಗಳ ನಮ್ಮಲ್ಲಿ ಹೃದಯದಲ್ಲಿ ಪ್ರಾರಂಭವಾದಾಗ ನಿಜವಾದಂತ ರೀತಿಯಲ್ಲಿ ಸ್ವಾರ್ಥದ ಪರಿಶುದ್ಧತೆಯಿಂದ ಪರಿಧಿಯಿಂದ ಮೇಲಿನ ಮಟ್ಟದ ಪ್ರಜ್ಞಾ ಮಟ್ಟಕ್ಕೆ ಏನಾಗ ಮಾತ್ರ ನಮ್ಮ ಗ್ರಹಿಕೆ ಬದಲಾಗ್ಲಿಕ್ಕೆ ಸಾಧ್ಯವಾಗ್ತದೆ. ನೋಡಿ, ನಮ್ಮ ನಿಜವಾದಂತದ್ದು ಇದು ಕೇವಲ ರೂಢಿಗಳು, ಸಂಪ್ರದಾಯಗಳು, ಉಡುಪುಗಳನ್ನ ಬಿಟ್ಟು ಆಂತರಂಗಿಕವಾದ ಯುದ್ಧಗಳು ನಡೀತಾ ಇದೆಯಲ್ಲ, ಆಂತರಿಕವಾದ ಶುದ್ಧತೆಯನ್ನ ನಾವು ನಿಸ್ವಾರ್ಥಯುತವಾಗಿ ಅದನ್ನ ಬದಲಾಯಿಸಿದಾಗ ಮಾತ್ರ ನಿಜವಾದಂತ ರೀತಿ ಶುದ್ಧತೆಯನ್ನು ಒಂದು ಸಾಧ್ಯ. ಪರಿಶುದ್ಧತೆ ಆಂತರಂಗಿಕವಾಗಿ ಉದಯವಾದಾಗ ಸಹಜವಾಗಿ ಅದು ಬಾಹ್ಯಕ್ಕೆ ಪ್ರದರ್ಶನವಾಗುತ್ತದೆ.
ಅಂತಃಸ್ಫೂರ್ತಿ ಇದು. ಸಹಜವಾಗಿ ಒಳಗಡೆಯಿಂದ ಮಗ್ಗು ಅರಳುತ್ತೆ. ಅರಳಿದಾಗ ಒಳಗಡೆ ಇದ್ದಂತಹ ಆ ಪ್ರಕ್ರಿಯೆ ಹೊರಕ್ಕೆ ಎಷ್ಟು ಚೆನ್ನಾಗಿ ಸಹಜವಾಗಿ ಗೋಚರವಾಗಿ ಸೌಂದರ್ಯವನ್ನ ಕೊಡುತ್ತೆ. ನೋಡಿ, ಯಾವುದೇ ಒಂದು ಹೂವನ್ನ ನೋಡಿದಾಗ ಒಂದು ಸ್ವಲ್ಪದಲ್ಲಿ ಇದ್ದಾಗ ಮೊಗ್ಗಾಗಿರುವಂಥದ್ದು ಅರಳಿದಾಗ ಎಲ್ಲಿತ್ತು ಇಂಥ ಸೌಂದರ್ಯ? ಎಷ್ಟು ಅದ್ಭುತವಾದಂತ ಶಕ್ತಿ ಹೇಗಿತ್ತು ಅಂದ್ರೆ ಅಲ್ಲಿ ಯಾವುದೇ ಗೋಂಜಲುಗಳಿಲ್ಲ, ಯಾವುದೇ ಅಸ್ತಿತ್ವದಿಲ್ಲ, ಇನ್ನೊಬ್ಬರಿಗೆ ಕೊಡಬೇಕು ಅನ್ನುವಂತ ಬಯಕೆ ಕೂಡ ಇಲ್ಲ. ಅದು ತನ್ನ ಪಾಡು ಸಹಜವಾಗಿ ಏನ್ ಮಾಡ್ತದೆ, ಅರಳ್ತಾ ಹೋಗುತ್ತೆ. ಇಂಥ ಜೀವಿತ ನಮ್ಮ ಗ್ರಹಿಕೆಗೆ ಬರಬೇಕು. ಯಾವಾಗ ಬುದ್ಧಿ ಲೋಕದ ಮಟ್ಟದ ಪ್ರಜ್ಞೆ, ಹೌದು, ಈ ನಿರ್ಬಂಧಗಳು, ಈ ಅಸ್ತಿತ್ವಗಳಿಗಾಗಿ ಹೋರಾಟ, ಈ ಬಯಕೆಗಳು, ಹೌದು, ಇದನ್ನೆಲ್ಲ ಗುರ್ತಿಸ್ಕೊಳ್ತಾ ಹೋಗ್ಬೇಕು. ಗುರ್ತಿಸ್ತಾ ಹೋದಾಗ ನಮ್ಮ ಗ್ರಹಿಕೆ ಬದಲಾಗ್ತದೆ. ಎಲ್ಲಿ ಸ್ವಾರ್ಥಕ್ಕಾಗಿ ಅಂಟ್ಕೊಂಡು ಜೀವನ ಮಾಡ್ತಾ ಇದೀನಿ, ನನಗಾಗಿ ಬದುಕ್ತಾ ಇದ್ದೀನಿ, ಸರಳತೆ ನನಗೆ ಮಾತ್ರ ಸಾಧ್ಯವೇ, ಸರಳತೆ ಎಲ್ಲರಿಗಾಗಿ ಇರಿ. ಆ ಸರಳತೆ ಎಲ್ಲರಿಗೂ ನೋಡಿ, ಸರಳವಾದಂತ ಒಂದು ಹಕ್ಕಿ ಹಾಡುವಂಥದ್ದು ಅದು ಎಲ್ರನ್ನೂ ಖುಷಿ ಕೊಡುತ್ತೆ. ಸರಳವಾದ ಸಣ್ಣ ಒಂದು ನಾಯಿ ಮರಿ ಅದು ಎಲ್ರಿಗೂ ಖುಷಿಯನ್ನ ಕೊಡುತ್ತೆ. ಆ ಸರಳವಾದಂತ ಒಂದು ಆಕಾಶ ಮೋಡ ಸಹಜವಾಗಿ ಎಲ್ಲರಿಗೂ ಕೂಡ ಮೌನವನ್ನ ಉಂಟು ಮಾಡುತ್ತದೆ. ಯಾವುದೇ ಋಷಿವರ್ಯರು ಆಗ್ಲಿ, ಯಾವುದೇ ಕವಿಗಳಾಗ್ಲಿ ಅದಕ್ಕೆ ನಿಜವಾದಂತ ತನ್ಮಯತೆಯನ್ನ ಕೊಟ್ಟು ಖುಷಿ ಸಂತೋಷವನ್ನ ಕೊಡ್ತಿ. ಹೇಗ್ ಸಾಧ್ಯ ಅದು? ಅದು ತನ್ನ ಸ್ವಾರ್ಥಕ್ಕಾಗಿ ಬದುಕನ್ನ ಕೊಡ್ತಾ ಇಲ್ಲ. ಅದು ಆ ಲೋಕ ಕಲ್ಯಾಣಕ್ಕಾಗಿ ತನ್ನನ್ನ ಖುಷಿಯನ್ನ ಕೊಡಕ್ಕೆ ಹಂಚೋದಕ್ಕೆ ಪ್ರಾರಂಭ ಮಾಡ್ತಿತ್ತು. ಇಂಥ ಪರಿಶುದ್ಧವಾದಂತ ನಿಸ್ವಾರ್ಥಯುತವಾದಂತ ಸ್ಥಿತಿ ನಮ್ರತೆಯಿಂದ ಕೂಡಿರುತ್ತೆ. ನಮ್ರತೆಯಿಂದ ಬಾಗುತ್ತೆ. ಆ ಬಾಗುವಿಕೆ ಸಹಜವಾಗಿರುತ್ತೆ. ಆ ಬಾಗುವಿಕೆ ಅದೇ ಮಗುವಿನ ಮನಸ್ಸು ಅಂತ ಹೇಳ್ತೇವೆ. ಯಾವಾಗ ಇದು ಯಾವ ಸ್ಥಿತಿ ಅಂತ ಹೇಳಿದ್ರೆ ನಿಜವಾಗ್ಲೂ ಕೂಡ ಜೀವ ಜಗತ್ತಿನ ಐಕ್ಯತೆಯ ಸಂಕೇತ ಆಗ್ಬೇಕು. ಸರ್ವವು ಪರಿಶುದ್ಧತೆ ಎಲ್ಲವನ್ನೂ ಒಂದಾಗಿ ನೋಡುವಂತ ಆ ಆ ಒಂದು ಪರಿಶುದ್ಧತೆಯ ಸಂಕೇತವನ್ನ ನಾವು ನೋಡಿದಾಗ ಅರ್ಥಾಗ ನನ್ನ ಸ್ವಾರ್ಥ, ನನ್ನ ಬೇಕು ಬೇಡಗಳು ಅಥವಾ ಸಂತೋಷಗಳು ಉಂಟಾಗ್ಲಿಕ್ಕೆ ಹೇಗ್ ಸಾಧ್ಯ? ಎಲ್ಲವೂ ಕೂಡ ನಾನು, ಎಲ್ಲಾ ಒಂದು ಆತ್ಮಗಳ ಒಂದು ಕಿಡಿಯಾಗಿ ಬಂದಿರುವಂತ ನಾವು ಮೂಲತಃ ಆ ಒಂದು ಪೂರ್ಣ ಸ್ಥಿತಿಗೆ ನಾವು ತಲುಪಬೇಕು ಅಂತ ಹೇಳಿದ್ರೆ ಎಲ್ಲವನ್ನೂ ಒಂದನ್ನಾಗಿ ಪರಿಗಣಿಸುವಂತ ಸ್ಥಿತಿಯನ್ನ, ಅವಶ್ಯಕತೆಗೆ, ಜೀವನಕ್ಕೆ, ವಸ್ತುಗಳಿಗೆ ಬೇಕಾದಂತ ಸಂದರ್ಭಗಳಲ್ಲಿ ಐಕ್ಯತೆಯನ್ನ ಸಾಧಿಸ್ಬೇಕು. ಜೀವನ ಬಿಟ್ಟು ಗೃಹತ್ಯಾಗ ಮಾಡಿ ಕಾಡಿಗೆ ಹೋಗಿ ಬದುಕಿ ಸರಳ ಜೀವಿತ ಮಾಡಿ ನಾನು ಒಂಟಿಯಾಗಿ ಇದ್ದು ಕಡಿಮೆ ಖರ್ಚು ಮಾಡ್ಕೊಂಡು ಜಿಪುಣತನವನ್ನ ಸಾಧಿಸಿ ನಾನು ಜೀವಿತ ಮಾಡುವಂತ ಸರಳತೆ ಬಹಿರಂಗದ ಆ ಆಡಂಬಾಚಾರ ಅಲ್ಲ. ನಿಜವಾಗ್ಲೂ ಕೂಡ ಇರುವ ಜೀವಿತದ ಮಧ್ಯದಲ್ಲಿಯೇ ಎಲ್ಲರವನ್ನ ಮನಸ್ಥಿತಿಗಳನ್ನ ಭಾವನೆಗಳ ಜೊತೆ ಒಂದಾಗುವಿಕೆ ಇದೆಯಲ್ಲ, ಅನುಕಂಪೆ ಇದೆಯಲ್ಲ, ಪ್ರೇಮ ಇದೆಯಲ್ಲ, ಆ ಸಾಮರಸ್ಯದ ಭಾವ ಇದೆಯಲ್ಲ, ಆ ಪ್ರೀತಿಯನ್ನ ಹೃದಯದಿಂದ ಕೊಡೋದಿದೆಯಲ್ಲ, ಅದು ನಿಸ್ವಾರ್ಥಯುತವಾದಂತ ಜೀವಿತ. ಅಷ್ಟೇ. ಆ ಹೂವು ಯಾರಿಗೆ ನಾವು ಖುಷಿ ಕೊಡೋದಿಲ್ಲ, ಯಾರಿಗೆ ಅದು ಮನಸ್ಸನ್ನ ಮುಟ್ಟೋದಿಲ್ಲ, ಭಾವನೆಗಳಿಗೆ ಸ್ಪಂದಿಸೋದಿಲ್ಲ. ಅಂತಹ ಸಹಜವಾದಂತ ಅಭಿವ್ಯಕ್ತಿತೆ ಈ ಸರಳತೆಯ ಯಾವಾಗ ಇಂಥ ಆಂತರಂಗಿಕವಾದದ ಒಂದು ಗುಣಗಳು ನಮ್ಮದಾಗುತ್ತದೋ ಸಹಜವಾಗಿ ನಮ್ಮಲ್ಲಿ ಒಂದು ಈ ನಿಸ್ವಾರ್ಥಯುತವಾದ ಭಾವನೆಗಳ ನಮ್ಮಲ್ಲಿ ಉಂಟಾಗ್ತಾ ಹೋಗುತ್ತದೆ. ಹಾಗಾಗಿ ಎಲ್ಲಿ ಕೂಡ ನಮ್ಮ ಜಾಗೃತಿ, ನಮ್ಮ ಎಚ್ಚರಿಕೆ ಎಲ್ಲಿ ನನಗೆ ಬರ್ತಾ ಇದೆ, ಪುಟಿದೇಳ್ತಾ ಇದೆ ನನ್ನ ಸ್ವಾರ್ಥ, ಎಲ್ಲಿ ಸಿಗಹಾಕೊಳ್ತಾ ಇದೀನಿ ಆಸೆಗಳಲ್ಲಿ, ಎಲ್ಲಿ ಆಲೋಚನೆಗಳನ್ನ ನಾನು ಅಡ್ಡಿ ಮಾಡ್ತಾ ಇದೆ, ಎಲ್ಲಿ ನನ್ನ ನೆನಪುಗಳು ಅಡ್ಡಿ ಮಾಡ್ತಾ ಇದೆ, ಇಷ್ಟೂನು ಪ್ರತಿಕ್ಷಣ ಅಬ್ಸರ್ವೇಷನ್ ಏನಿದ್ದು ಜಾಗರೂಕತೆಯಿಂದ ಎಚ್ಚರಿಕೆಯಿಂದ ನಾವು ನೋಡ್ತಾ ಹೋದಾಗ ಆತ್ಮಕ್ಕೆ ಸಹಜವಾದ ಸಹಕಾರ ಸಿಗುತ್ತದೆ. ಅನುಕಂಪೆಯ ನಮ್ಮಲ್ಲಿ ತೊಡಕು ಇದೆ. ಸುಮ್ನೆ ಅವರ ಮೇಲೆ ಕಣ್ಣೀರನ್ನ ಅಥವಾ ಸುರಿಸೋದಾಗ್ಲಿ, ಬಾಹ್ಯದಲ್ಲಿ ಮಾತುಗಳನ್ನ ಆಡೋದ್ರಿಂದ ಅವರಿಗೆ ಸಂತೋಷ ಕೊಡೋದಿಲ್ಲ. ನಾವು ಸಹಜವಾದ ಒಂದು ಸಂಬಂಧವಾದ ಪ್ರೀತಿಯನ್ನ ಮಾತುಗಳನ್ನ ಕೊಡ್ತೀವಲ್ಲ, ಅದು ಸಾಮರಸ್ಯದ ಒಂದು ನಿಸ್ವಾರ್ಥಯುತವಾದ ಬಾಂಧವ್ಯ. ಈ ರೀತಿಯ ಸಹಜ ಸದ್ಗುಣಗಳನ್ನ ಗಳಿಸುವಂತಹ ಮಾರ್ಗ ಹೇಗಿರ್ಬೇಕು ಅಂದ್ರೆ ಒತ್ತಡದಿಂದ ಕೂಡಿರಬಾರ್ದು, ಯಾವುದೋ ಒಂದು ಅಪೇಕ್ಷೆಯಿಂದ ಕೂಡಿರಬಾರ್ದು, ಸಹಜವಾಗಿ ಇರ್ಬೇಕು ಅಂತ ಹೇಳಿ. ನಾವು ಹೌದಪ್ಪ, ನನ್ನ ಮಗಳು ಹೇಳ್ಬಿಟ್ಲು, ನಾನ್ ಕಡಿಮೆ ಮಾಡ್ಕೊಂಡು ಆ ಮಗು ಕೊಡಿಸ್ಬಿಡೋಣ. ನಮ್ಮ ಪೇರೆಂಟಲ್ ಲೆವೆಲ್ ಅಲ್ಲಿ ನಾವು ಮೋಹವನ್ನ ತೋರಿಸ್ತಾ ಅವರಿಗೆ ಆ ಒಂದು
ಜೀವಿತವನ್ನ ಮಾಡ್ತಾ ಇದೀವಿ. ಎಷ್ಟೋ ಸಲ ಬಿಡಿ, ನಾನ್ ಕಡಿಮೆ ಮಾಡ್ಕೊಳ್ಳೋಣ ಉಡುಪುಗಳು. ಆ ಮಗು ಆಸೆ ಪಡ್ತಾ ಇದೆ. ಈ ರೀತಿ ಎಲ್ಲೋ ಒಂದು ಬಂಧನಕ್ಕೆ ಸಿಗಾಕೊಂಡು, ಒತ್ತಡಗಳಿಗೆ ಸಿಗಾಕೊಂಡು ಗೊತ್ತಿಲ್ಲ ನಮ್ಗೆ. ಇನ್ನೊಂದು ರೀತಿಯಲ್ಲಿ ನಾವು ಆ ನಿರ್ಬಂಧಗಳಿಗೆ ಒಳಗಾಗ್ತಾ ಇದೀವಿ. ಇದು ನಿಜವಾದಂತ ಆ ಆತ್ಮನ ಒಂದು ಮಟ್ಟದ ತಿಳುವಳಿಕೆ ಆಗ್ಬೇಕು. ಇಚ್ಛೆಯ ತಿಳುವಳಿಕೆಯಿಂದ ಕೂಡಿರ್ಬೇಕು. ಏನನ್ನೋ ಹೊಂದಬೇಕು ಅನ್ನುವಂಥದ್ದಲ್ಲ. ನಾನು ಓಹ್! ಗ್ರೇಟ್, ಅಥವಾ ನಾನ್ ಕೊಟ್ಬಿಟ್ಟು ತ್ಯಾಗ ಮಾಡಿದೀನಿ ಅನ್ನುವಂತ ಒಂದು ಪ್ರಶಂಸೆಯ ಮುಖಾಂತರ ಆಗುವಂತ ಬಯಕೆ ಆಗ್ಬಾರ್ದು. ಅದು ಸಹಜವಾದಂತ ರೀತಿಯಲ್ಲಿ ನಮ್ಮ ಆ ನಿಸ್ವಾರ್ಥಯುತವಾದ ಗುಣಗಳು ಆಗ್ಬೇಕು. ಹಾಗಾಗಿ ಆ ಸರಳತೆ ಅಥವಾ ಪರಿಶುದ್ಧತೆ ಅನ್ನುವಂಥದ್ದು ನಮ್ಮ ಘಟನೆಗಳ, ನಮ್ಮ ಜೀವಿತದ ವಸ್ತುಗಳ ಒಂದು ಸ್ವೀಕಾರ ಅಥವಾ ಬಳಸುವುದರ ಮುಖಾಂತರ ಅಥವಾ ಇವೆಲ್ಲವೂ ಕೂಡ ನಮ್ಮ ಪ್ರತಿಕ್ರಿಯೆಗಳ ಪ್ರಭಾವದಲ್ಲಿ ನಾವು ಹೇಗ್ ಪ್ರತಿಕ್ರಿಯಿಸ್ತೀವಿ, ಹೇಗೆ ನಮ್ಮವರು ಬಂದಾಗ ನಾವು ಯಾವ ರೀತಿ ಪ್ರತಿಕ್ರಿಯಿಸ್ತೀವಿ, ಅಥವಾ ನಮ್ಮ ಆತ್ಮೀಯರು ಬಂದಾಗ ನಾನು ಹೇಗೆ, ನನ್ ಮಗು ಬಂದಾಗ, ನನ್ನ ಸ್ವಂತ ಮಗು ಬಂದಾಗ ಹೇಗೆ ಪ್ರತಿಕ್ರಿಯಿಸ್ತೀನಿ, ಇದೆಲ್ಲವನ್ನು ಜಾಗರೂಕತೆಯಿಂದ ಘಟನೆಗಳ ಸಂದರ್ಭದಲ್ಲಿ ವೀಕ್ಷಣೆಯನ್ನ ಜಾಗರೂಕತೆಯಿಂದ ಮಾಡ್ಬೇಕು. ಆಗ ನಾನು ಸಿಕ್ಕಾಕೊಳ್ತಿರೋದು ಎಲ್ಲಿ, ಆ ಸಿಕ್ಕುಗಳು ಎಲ್ಲಿ ನಾವು ಜಾಸ್ತಿ ಮಾಡ್ಕೊಳ್ತಿದೀವಿ, ಎಲ್ಲಿ ಜಟಿಲತೆಯನ್ನು ಉಂಟು ಮಾಡ್ಕೊಳ್ತಾ ಇದೀವಿ, ಎಲ್ಲಿ ಸುಪ್ತ ಮನಸ್ಸಿಗೆ ಹೆಚ್ಚು ಶಕ್ತಿಯನ್ನ ತುಂಬ್ತಾ ಇದೀವಿ, ಇದನ್ನ ಶಾಂತ ರೀತಿಯಿಂದ ಗುರುತಿಸೋದನ್ನ ಕಲ್ತಾಗ ಮಾತ್ರ ನಿಜವಾಗ್ಲೂ ಕೂಡ ಸಹಜವಾದಂತ ಗುಣಗಳು ನಮ್ಮಲ್ಲಿ ಆಗ್ಲಿಕ್ಕೆ ಸಾಧ್ಯತೆ ಇರ್ತದೆ. ಸರಳತೆ ಅನ್ನೋದು ನಮ್ಮ ಮನಸ್ಸಿಗೆ ಯಾವುದೇ ಚಿತ್ರಣ ಕೊಡೋದಿಲ್ಲ. ಸಹಜತೆ ಅನ್ನೋದು ಏನು ಕೊಡೋದಿಲ್ಲ. ಸುಮ್ನೆ ಹೋಗ್ತೀವಿ, ಪ್ರೀತಿಸ್ತೀವಿ, ಆ ಮಗುವನ್ನ ನೋಡ್ತೀವಿ, ಸಂತೋಷ ಪಡ್ತೀವಿ. ಇದೆಲ್ಲವೂ ಕೂಡ ಹೇಗಿರುತ್ತೆ ಅಂದ್ರೆ ನಮ್ರತೆಯಿಂದ ಕೂಡಿದಂತ ಮನಸ್ಸು ಆದಾಗ. ಯಾವುದೇ ಅಹಂಕಾರ ಅಲ್ಲಿ ಇರೋದಿಲ್ಲ. ಅಹಂಕಾರ ರಹಿತವಾದಾಗ ಮಾತ್ರ ಇದು ಹೊರ ಹೊಮ್ಮುತ್ತೆ. ಅಹಂ, ಅದನ್ನೇ ಅವರು ಹೇಳಿದ್ದಂಥದ್ದು, ನಾನು ಹೋದರೆ ಹೋಗಬಹುದು. ಕನಕದಾಸರು ಕೊಟ್ಟಂಥದ್ದು, ನಾನು ಹೋದರೆ ಹೋಗಬಹುದು. ಎಲ್ಲಿ ಅಹಂ, ನಾನ್ ಸ್ವಾರ್ಥ, ಆ ಭಾವನೆಗಳು, ಆಲೋಚನೆಗಳು ಸೀಮಿತವಾಗಿರ್ತದೋ ಅಲ್ಲಿಂದ ಹೊರಬರೋದು ಬಹಳ ಕಷ್ಟ. ಅಂದ್ರೆ ಬಹಳ ಪ್ರಯತ್ನ ಬೇಕು. ಎಷ್ಟು ಜನ್ಮಗಳ ಸಾಧನೆ ಮಾಡ್ಬೇಕೋ ಗೊತ್ತಿಲ್ಲ. ಆದ ಪ್ರಯತ್ನವನ್ನ ಮಾಡ್ತಾ ಹೋಗೋಣ. ಜಾಗರೂಕವಾಗಿ ನಾವು ಅಹಂಕಾರದಲ್ಲಿ ಹೇಗ್ ಸಿಗಾಕೊಂಡಿದ್ವಿ, ಯಾವ ಅಹಂಕಾರ ನನ್ನನ್ನ ಬಂಧಿಸ್ತಾ ಇದೆ, ಅಹಂಕಾರದ ಚಾಲನೆಯಿಂದ ಎಷ್ಟರಿಗೆ ತೊಂದರೆ ಆಗ್ತಾ ಇದೆ, ಇವೆಲ್ಲವನ್ನೂ ಕೂಡ ನಾವು ಗುರ್ತಾ ಹೋಗು. ನಾನು ಪಂಡಿತ, ಅಥವಾ ನಾನು ತಿಳಿದಿದ್ದೀನಿ, ನಾನು ಅನಿವಾರ್ಯವಾಗಿ ಈ ಕುಟುಂಬಕ್ಕೆ ಬೇಕಾಗಿದೆ, ಇವ್ ಯಾವ ಧೋರಣೆಗಳಾಗ್ಲಿ, ಆಸೆಗಳಾಗ್ಲಿ, ಬಯಕೆಗಳು ಇಲ್ಲದೆ ನಮ್ರತೆ ಅನ್ನೋದು ಶ್ರಮರಹಿತವಾಗಿ ಇರ್ಬೇಕು, ಒತ್ತಡ ರಹಿತವಾಗಿರ್ಬೇಕು, ಸಹಜವಾಗಿ ಹೂವಾಗುವಂತ ರೀತಿಯಲ್ಲಿ, ಆ ಮಳೆ ಮೇಲಿಂದ ಕೆಳಗೆ ಸುರಿಸುವಂತ ರೀತಿಯಲ್ಲಿ ಅಂತಹ ಒಂದು ಮನಸ್ಥಿತಿ ನಮ್ಮದು ಆದಾಗ ಅಲ್ಲಿ ಹೇಗಿರುತ್ತೆ ಅಂದ್ರೆ, ನಮ್ಮ ಮನಸ್ಸು ಅಶುದ್ಧವಾಗದಲ್ಲೇ ಇದ್ದಾಗ ಮಾತ್ರ, ಆ ಸ್ವಾರ್ಥದ ಪರವಾದಂತ ಆಲೋಚನೆ ಇಲ್ಲದಾದಾಗ ಮಾತ್ರ ಆ ಪರಿಶುದ್ಧವಾದಂತ ಹೃದಯ ನಮ್ಮಲ್ಲಿ ಗೋಚರವಾಗ್ತದೆ. ಅಂದ್ರೆ ನಮ್ರತೆ ಎನ್ನುವುದು ಪಡೆದುಕೊಳ್ಳುವಂತ ಸದ್ಗುಣ ಅಲ್ಲ. ಅದು ನಮ್ಮಲ್ಲೇ ಉದಯವಾಗಬೇಕು, ಸಹಜವಾಗಿ ಉದಯವಾಗಬೇಕು. ಅಂಥ ಮನಸ್ಥಿತಿ ಪ್ಲಾಟ್ಫಾರ್ಮ್ ಅನ್ನ ನಾವು ಸಿದ್ಧ ಮಾಡ್ಕೋಬೇಕು. ಅಂತ ಸದ್ಗುಣಗಳನ್ನ ನಾವು ಉದಯಿಸುವಂತೆ ರೀತಿಯಲ್ಲಿ ಬೀಜಗಳನ್ನ ಬಿತ್ತಬೇಕು. ಆಗ ಕೊಳೆ ಇಲ್ಲದಾಗ ಆ ಹೊರ ಹೊಮ್ಮುವಂತ ಮನಸ್ಥಿತಿ ಎಲ್ಲ ಅದು ಸಹಜವಾಗಿ ಇರ್ತದೆ. ಅಂದ್ರೆ ಈ ಸರಳತೆ ಅಥವಾ ಈ ಪರಿಶುದ್ಧತೆ ಅನ್ನೋದು ಆ ಏನಪ್ಪಾ ಇದು, ಚೇತನ ರಹಿತವಾದ್ದು, ಅದಕ್ಕೆ ಬೆಲೆ ಇಲ್ಲದದ್ದು, ಶಕ್ತಿ ಇಲ್ಲದದ್ದು, ಅಥವಾ ಆ ನನ್ನ ಸುತ್ತಮುತ್ತಲು ಏನೂ ಸಂಬಂಧವೇ ಇಲ್ಲದಂತ ಅನಾಸಕ್ತಿ ಹೊಂದಿರೋದು, ಇದ್ಯಾವುದೂ ಅಲ್ಲ. ಬುದ್ಧಿಗೆ ವಿರೋಧವಾದದ್ದಲ್ಲ ಇದು. ಜೀವನ ಸಂಬಂಧಗಳಲ್ಲಿ ಮೂಗು ತೂರಿಸುವ, ಚಾರಿತ್ರದಲ್ಲಿ ಕಳಂಕವನ್ನ ಹುಡುಕುವ, ಹರಿತ ಮತ್ತು ಹಗುರ ಮಾತಿನಲ್ಲಿ ತೊಡಗುವ ಆಸಕ್ತಿಗೆ ವಿರುದ್ಧವಾಗಿದೆ. ಇದು ನಿಜವಾದಂತ ಸಹಜವಾದದ್ದು. ಹೇಗಿರ್ಬೇಕು ಅಂದ್ರೆ, ನಮ್ಮ ಸಂಬಂಧಗಳಲ್ಲಿ ಎಲ್ಲಿ ಅನಗತ್ಯವಾದಂತ ಮೂಗು ತೂರಿಸೋದು, ಅನಗತ್ಯದ ಬೇಕುಗಳು ಬೇಡಗಳಲ್ಲಿ ನಾವು ಸಿಗಾಕೊಳ್ತಾ ಹೋಗೋದು, ಆ ಚಾರಿತ್ರ್ಯದಲ್ಲಿ ಕಳಂಕವನ್ನ ಹುಡುಕ್ತದು, ಶುದ್ಧವಾದಂತ ಮನುಷ್ಯನಲ್ಲಿ ಕಳಂಕವನ್ನ ಹುಡುಕ್ತಾ ಹೋಗೋದು, ಇದೆಲ್ಲವೂ ಕೂಡ ನಮ್ಮ ಸ್ವಾರ್ಥದ ಪರಿಧಿಗೆ ಸೇರೋದು. ಹರಿತವಾದ ಮತ್ತು ಹಗುರ ಮಾತಿನಲ್ಲಿ ತೊಡಗುವಂತ ಆಸಕ್ತಿ, ಇದೆಲ್ಲ ನೋಡಿ ಒಂಥರ ಶಾರ್ಪ್ ಆಗಿ ಆತನನ್ನು ನಿಂದಿಸೋದ್ರ ಮುಖಾಂತರ ದ್ವೇಷ ಮಾಡೋದು, ಇದೆಲ್ಲವೂ
ನಿಜವಾಗ್ಲೂ ಕೂಡ ಆ ಒಂದು ಪರಿಶುದ್ಧತೆಯನ್ನು ಹೊಂದೋದಕ್ಕೆ ಸಾಧ್ಯ ಇಲ್ಲ. ಸರಳತೆ ನಾವು ಸ್ವಪ್ರಜ್ಞೆಯಲ್ಲಿ ಇಲ್ಲದಾಗ ಮಾತ್ರ ತನ್ನಷ್ಟಕ್ಕೆ ತಾನೇ ಅರಳ್ಕೊಳ್ಳುತ್ತೆ. ಸ್ವಪ್ರಜ್ಞೆ, ಸ್ವಾರ್ಥ ಪ್ರಜ್ಞೆ ಇಲ್ಲದದ್ದಾಗ ಅದು ಸಹಜವಾಗಿ ಅದು ಹರಳುತ್ತೆ. ಇದು ಕೇವಲ ಸರಳತೆನ ಬೆನ್ನಟ್ಟೋದ್ರಿಂದ ಬರೋದಿಲ್ಲ, ಹುಡ್ಕೊಂಡು ಹೋಗೋದ್ರಿಂದ ಅದು ಸಿಗೋದಿಲ್ಲ. ನಿಜವಾಗ್ಲೂ ಏನ್ ಇದೆಯೋ ಇರೋ ಸ್ಥಿತಿಯಲ್ಲೇ ನಾವು ಸರಳತೆಯನ್ನ ಉಂಟು ಮಾಡ್ಕೊಳ್ಬೋದು. ಅದು ಆ ಅನುಭವದಿಂದ ಪಡುವಂತ ವಸ್ತುವಲ್ಲ. ಅಪ್ಪ, ನಾನು ಅಲ್ಲಿ ಅದನ್ನ ನೋಡ್ದೆ, ಆ ಪರಿಸ್ಥಿತಿಯನ್ನ ನೋಡ್ದೆ. ಅದು ಅಲ್ಲ. ಆ ಗಾಂಧೀಜಿಯವರು ನೋಡಿ ಆ ಸರಳತೆ ಅವರಲ್ಲಿ ಹೆಂಗೆ ಅವರ ಒಂದು ಪಾರ್ಟ್ ಆಗ್ಬಿಟ್ಟಿತ್ತು ಅಂತ ಹೇಳಿದ್ರೆ, ಅವರ ಒಂದು ಸಂದರ್ಭವನ್ನ ನಿಮ್ಗೆ ಹೇಳಲಿಕ್ಕೆ ನಾನು ಹಿಂದಿನ ಸಂದರ್ಭವನ್ನ ಒಂದು ಘಟನೆಯನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಏನಂದ್ರೆ ಅವ್ರು ಹೋಗ್ತಾ ಇರ್ತಾರೆ ಹಳ್ಳಿಗಳಿಗೆ ಸಂಚಾರ ಮಾಡ್ಬೇಕಾರೆ, ಅವ್ರಿಗೆ ಹೆಂಗೆ ಸರಳತೆ, ಪರಿಶುದ್ಧತೆ ಇತ್ತು ಅಂದ್ರೆ ಸ್ವಚ್ಛ ಮನಸ್ಸದು. ಅದು ಹೇಗಿತ್ತು ಅಂದ್ರೆ ಹೋಗ್ತಾ ಇರ್ಬೇಕಾದ್ರೆ ಹಳ್ಳಿಗಾಡುಗಳಲ್ಲಿ ಹೋಗ್ತಾ ಇರ್ತಾರೆ. ನಡ್ಕೊಂಡು ಹೋಗ್ತಾ ಇರ್ತಾರೆ ಪ್ರತಿಭಟನೆಗೆ ಮಕ್ಕಳನ್ನ, ಆ ಜನರನ್ನ ಸೇರ್ಸಿ. ಹಂಗೆ ಒಂದು ಹಳ್ಳಿಯಲ್ಲಿ ಸಂಚಾರ ಮಾಡುವಂತ ಸಂದರ್ಭದಲ್ಲಿ ಒಂದು ಹಳ್ಳದಲ್ಲಿ ಒಬ್ಬಳ ತಾಯಿ ನಿಜವಾದ ಬಟ್ಟೆಯನ್ನ ಒಗಿತಾ ಇರ್ತಾಳೆ. ಆ ಬಟ್ಟೆಯನ್ನು ಒಗಿಯುವಂತ ಒಂದು ಅದು ಬಹಳ ಎಂಥ ಒಂದು ಬಡತನದ ಇರುವಂತ ಹೆಂಗಸು ಅಂತ ಹೇಳಿದ್ರೆ, ಹಾಕಿಕೊಂಡಿರುವಂತ ಒಂದು ಬಟ್ಟೆ ಮಾತ್ರ. ಆ ಸೆರಗನ್ನ, ಆ ಸೀರೆಯನ್ನ ಆಕೆ ಹೇಗೆ ಒಗಿತಾ ಇರ್ತಾಳೆ ಅಂತ ಹೇಳಿದ್ರೆ, ಸೆರಗಿನ ತುದಿಯನ್ನ ತೆಗೆದುಕೊಂಡು ಸ್ವಚ್ಛ ಮಾಡ್ಕೊಂಡು, ಅನಂತರ ಆಕೆ ಮಿಕ್ಕಿರುವಂತ ಬಟ್ಟೆಯನ್ನ ಸ್ವಚ್ಛ ಮಾಡ್ಕೊಳ್ತಿದೆ. ಇದು ನಮ್ಮ ಬಾಹ್ಯದಲ್ಲಿ ನಮ್ಮ ಬಡತನ, ಸರಳತೆ ಇದು ಅಂತ ಹೇಳಿ ಗುರುತಿಸ್ತೀವಿ. ಅದನ್ನ ನೋಡಿದ ತಕ್ಷಣ ಇವರಿಗೆ ಬಂತಲ್ಲ ಒಂದು ಮರುಕ. ಗಾಂಧೀಜಿ ಇದನ್ನೆಲ್ಲ ನೋಡ್ತಾರೆ, ಅಬ್ಸರ್ವ್ ಮಾಡ್ತಾರೆ. ಆ ತಾಯಿಯ ಮನಸ್ಥಿತಿ, ಆಕೆಯ ಒಂದು ಸಂಕೋಚ ಸ್ಥಿತಿಯನ್ನ ನೋಡಿ ತಕ್ಷಣ ಮಾಡಿದಂತ ಒಂದು ಅನುಕಂಪೆಯ ನಿರ್ಧಾರ ಏನು ಅಂದ್ರೆ, ತಾವು ಹೊದ್ಕೊಂಡಿದ್ದಂತ ಪಂಚೆಯ ತುಂಡನ ಆ ತಾಯಿಯ ಕಡೆಗೆ ಹಾಕಿ ತಕ್ಷಣ ಅವರಿಗೆ ಸಹಾಯವನ್ನ ಕೊಡ್ತಾರೆ. ಇದು ನಿಜವಾದಂತ ಸರಳತೆಯ ಒಂದು ಮನಸ್ಥಿತಿ. ಅವ್ರು ಏನು ಆಲೋಚನೆ ಮಾಡಿಲ್ಲ. ಆ ಸದ್ಯಕ್ಕೆ ಆ ತಾಯಿಗೆ ನಾನು ಸಹಾಯ ಇಷ್ಟು. ಇದು ಕರುಣೆ. ಇದು ನಿಜವಾಗ್ಲೂ ಸಹಜವಾಗಿ ಅವರಲ್ಲಿ ಉದುವ. ಹೀಗೆ ನಮ್ಮಲ್ಲಿ ಪರಿಸ್ಥಿತಿಗಳಲ್ಲಿ ಅನುಭವಗಳ ಮುಖಾಂತರ ಬರೋದಿಲ್ಲ. ಬೆನ್ನು ಹಟ್ಟೋದ್ರಿಂದ ನಾನು ಹಂಗಾಗ್ಬೇಕಪ್ಪ, ಅವರಂತೆ ಆಗ್ಬೇಕಪ್ಪ ಅಂತ ಹೇಳಿದ್ರೆ ನಾವೇನ ಆಗಲ್ಲ. ಖಂಡಿತ ಆಗೋದಿಲ್ಲ. ಸಹಜವಾಗಿ ನಮ್ಮಲ್ಲಿ ನಾನು ಆಗ್ಬೇಕು. ನಾನು ಏನಾಗ್ಬೇಕು, ನಾನು ಇಲ್ಲದಂತೆ ಆಗಬೇಕು. ಅದು ನನ್ನ ಜೀವಿತಕ್ಕೆ ಅಗತ್ಯ ಇದೆಯಾ? ಸಹಜವಾಗಿ ಅಗತ್ಯ ಇದೆಯಾ? ಯಾರಿಗೆ ನನ್ನಿಂದ ಸಹಾಯ ಬೇಕಾಗಿದೆ? ಹಿಂದೆ ಮುಂದೆ ನೋಡದೆ ದಾನ ಮಾಡಿ ಅಂತ ಹೇಳ್ತಲ್ಲ, ಆ ಪರಿಸ್ಥಿತಿಯಲ್ಲಿ ಪಾತ್ರ ಅಪಾತ್ರಗೆ ನೋಡಿ ಅಂತ ಮಾಡ್ತಾರಲ್ಲ, ಆ ಆಲೋಚನೆಗಳ ಹಿಡಿತವನ್ನ ನೋಡೋಣ. ಆಲೋಚನೆಗಳಲ್ಲಿ ಎಷ್ಟು ಸಿಗಾಕೊಳ್ತೀವಿ. ಕೊಡ್ಬೇಕಾರ ಎಡಬೈ ಬಲಗೈ ಗೊತ್ತಾಗ್ಬಾರ್ದು ಅಂತೇಳಿ. ಇದೆಲ್ಲ ನಮ್ಮ ಒತ್ತಡಗಳಿಂದಲೇ ನಾವು ಜೀವಿತವನ್ನ ಮಾಡ್ತೀವಿ. ಎಷ್ಟು ಭಾವನೆಗಳು ನಮ್ಮನ್ನ ಅಡ್ಡಿ ಮಾಡ್ತಾ ಇದೆ. ಹೀಗಾಗಿ ಪ್ರತಿ ಒಂದು ಸಂದರ್ಭದಲ್ಲೂ ನಾವು ಆ ಒಂದು ಸರಳತೆಯನ್ನ ನಾವು ಮೆರಿತಾ ಹೋಗ್ಬೇಕು. ಅದನ್ನ ಬೆಳೆಸ್ಕೊಳ್ತಾ ಹೋಗ್ಬೇಕು. ಇದು ಬೆನ್ನಟ್ಟೋದಿಂದ ಆಗಲಿ, ಅಥವಾ ಅನುಭವದಿಂದ ಪಡೆಯುವಂತ, ಅಥವಾ ಒಂದು ಪುಸ್ತಕದಿಂದ, ಒಂದು ಪಂಡಿತರಿಂದ ಕೇಳಿ ತಿಳಿಯೋದಲ್ಲ. ಸಹಜವಾಗಿ ಬದುಕುವುದರಿಂದ ನಾವು ಕಲಿತಾ ಹೋಗ್ಬೇಕು. ಬದುಕುವುದರ ಮುಖಾಂತರ ನಾವು ಇನ್ನೊಬ್ಬರಿಗೆ ಏನಾಗ್ಬೋದು, ಒಂದು ಜೀವಿತವನ್ನ ಸುಧಾರಣೆಯನ್ನಾಗಿ ಕೊಡ್ಬೋದು. ಯಾವಾಗ ಆ ಸರಿಯಾದಂತ ಸಮಯಕ್ಕೆ ಒಂದು ಹೂವಿನ ಒಂದು ಕೆಲಸ ತನ್ನದು ಮಾಡ್ತದೋ, ಹಾಗೆ ನಾವು ಕೂಡ ನಮ್ಮ ಆ ಸಂದರ್ಭಗಳಲ್ಲಿ ನಮ್ಮ ಕೆಲಸವನ್ನ ನಾವು ಮಾಡ್ತೇವೆ. ನಾನು ಅಲ್ಲಿ ಪ್ರವೇಶ ಆಗ್ಲಿಲ್ಲ, ಕೊಟ್ರು, ಅದು ಆತ್ಮ, ಅದಕ್ಕೆ ಸಹಾಯ ಬೇಕು. ಆ ಸಹಾಯ ಹೆಂಗಿತ್ತು, ಸಹಜವಾಗಿ ಅವರಲ್ಲಿ ಉಂಟಾಯ್ತು. ಹೀಗೆ ನಮ್ಮ ಮನಸ್ಸು ಯಾವುದೇ ರೀತಿಯ ನಿರೀಕ್ಷೆಗಳಲ್ಲದೆ, ಅನುಮಾನಗಳಲ್ಲಿ, ನಂಬಿಕೆಗಳಲ್ಲಿ ಎಲ್ಲೂ ಕೂಡ ಸಿಕ್ಕಿ ಹಾಕೊಳ್ದೆ, ವಿಚಾರಗಳಲ್ಲಿ ಸಿಕ್ಕಿ ಹಾಕೊಳ್ದೆ ಮುಕ್ತ ಮನಸ್ಸನ್ನ ನಾವು ಹೊಂದುತ್ತಾ ಹೋಗ್ತೀವೋ, ಸತ್ಯ ತಾನಾಗೆ ಗೋಚರವಾಗುತ್ತೆ. ನಾನು ಎಲ್ಲರ ಒಂದು ಆ ಪರಮಾತ್ಮನ ಒಂದು ಅಂಶೀಭೂತ ಅನ್ನುವಂತ ಸತ್ಯ ನಮಗೆ ಗೋಚರವಾಗಲಿಕ್ಕೆ ಸಾಧ್ಯ ಆಗುತ್ತದೆ. ಹೀಗಾಗಿ ಈ ಎಲ್ಲವನ್ನು ಸರಳವಾದುದು, ಹೈಯೆಸ್ಟ್ ಥಿಂಕಿಂಗ್, ಸಿಂಪಲ್ ಮಾತುಗಳು ಆಡ್ಬೇಕು ಅಂತ ನೋಡ್ತೀವಿ. ಸಿಂಪಲ್ ಮಾತಾಡಕ್ ಹೋಗಿ ಕಾಂಪ್ಲೆಕ್ಸ್ ಮಾತುಗಳಾಗ್ಬಿಡ್ತವೆ. ಎಷ್ಟು ಕಾಂಪ್ಲಿಕೇಟೆಡ್ ಆಗುತ್ತೆ, ಎಷ್ಟು ಸಂಘರ್ಷಗಳು ಉಂಟಾಗುತ್ತದೆ, ಎಷ್ಟು ಒತ್ತಡದಿಂದ ನಾನು ಗೆಲ್ಲಬೇಕು, ನನ್ನ ಮಾತು ಮೆರಿಬೇಕು, ನನ್ನದೇ ಕೇಳ್ಬೇಕು ಅನ್ನುವಂತ ನಮ್ಮ ಬ್ಯಾಕ್ ಗ್ರೌಂಡ್, ನಮ್ಮ ಮನಸ್ಸಿನ ಒತ್ತಡಗಳು, ಇದೆಲ್ಲವನ್ನು ನಾವು ವೀಕ್ಷಣೆ ಮಾಡ್ತಾ ಹೋಗ್ಬೇಕು. ಸೆಲ್ಫ್ ಅಬ್ಸರ್ವೇಷನ್. ಈ ವೀಕ್ಷಣೆಗಳನ್ನ ಮಾಡ್ತಾ ಹೋದಾಗ ಪರಿಶುದ್ಧತೆಯ ಮನಸ್ಸು ಹತ್ತಿರದಲ್ಲಿ ನಮಗೆ ಉದಯ ಆಗ್ಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಈ ಎರಡೂ ರೆಕ್ಕೆಗಳು ನಮ್ಗೆ ಅಗತ್ಯ.
ಸರಳತೆ, ಪರಿಶುದ್ಧತೆ. ಬಾಹ್ಯ, ಆಂತರಂಗ. ಬಾಹ್ಯದ ಜೀವಿತದಲ್ಲಿ ಈ ಆಂತರಂಗಿಕವಾದ ಪುಷ್ಪ ಅರಳಬೇಕು ಪರಿಶುದ್ಧತೆ. ಯಾವಾಗ ಬಾಹ್ಯದ ಆಚರಣೆಯ ಜೀವಿತದ ಸಂದರ್ಭದಲ್ಲಿ ನಾವು ಅಶುದ್ಧತೆಯ ನಡುವೆ ಶುದ್ಧತೆಯನ್ನ ಹೊಂದುವುದನ್ನ ಕಲಿಬೇಕು. ಆ ಒಂದು ಜಾಗರೂಕತೆ ನಮ್ಮಲ್ಲಿ ಆದಾಗ ನಿಜವಾಗ್ಲೂ ಕೂಡ ಆ ಹೈಯೆಸ್ಟ್ ಎತ್ತರವಾದ ಬುದ್ಧಿಮಟ್ಟದ ಪ್ರಜ್ಞೆ, ಹೃದಯದ ಮನಸ್ಸು ನಮ್ಮಲ್ಲಿ ಗೋಚರವಾಗುತ್ತದೆ. ಯಾಕೆಂದ್ರೆ ನಮ್ಗೆಲ್ಲವೂ ಕೂಡ ಈ ಮನಸ್ಸಿನ ಮಟ್ಟದಲ್ಲಿ ಮುಚ್ಚಿ ಹೋಗಿದೆ. ಎಲ್ಲ ಬಯಕೆಗಳು, ನಿರೀಕ್ಷೆಗಳು, ಆ ಒಂದು ಅಸ್ತಿತ್ವದ ಒಂದು ಒಡನಾಟ, ಇವೆಲ್ಲವೂ ಕೂಡ ನಮ್ಗೇನಾಗಿದೆ, ದೈತ್ಯವಾದಂತ ಮುಳ್ಳುಗಳಿಂದ ಮುಚ್ಚಿ ಹೋಗಿದೆ ನಮ್ಮ ಮನಸ್ಸಿನ ಸರೋವರ. ಆ ಒಂದು ದೈತ್ಯವಾದನ ಬಿಡಿಸ್ಕೊಳ್ತಾ ಬಂದಾಗ ಸರಳವಾದ ಸಿಕ್ಕು ಬೀಳ್ತಾ ಹೋಗುತ್ತದೆ. ಒಂದಕ್ಕೆ ಸಿಗಾಕೊಳ್ಳುತ್ತೆ ಗುಲಾಬಿ ಗಿಡಕ್ಕೆ, ಅದು ಒಟ್ಟಿಗೆ ಎಲ್ಲವನ್ನು ಸಿಗಾಕೊಂಡು ಹೇಗೆ ಪರ್ಚಾಡಿದ್ರೆ ಸಿಗುತ್ತಾ? ಸಿಗಾಕೊಂಡ್ರನ್ನ ಎಷ್ಟು ಸ್ಮೂತ್ ಹೇಗೆ ಹ್ಯಾಂಡಲ್ ಮಾಡ್ತೀವೋ ಅದು ನಮ್ಮಿಂದ ನಮ್ಮ ಬೇರ್ಪಡಿಸ್ಕೊಳಕ್ ಸಾಧ್ಯ. ಹಾಗೆ ನಮ್ಮ ಒಳಗೆ ಹುದುಗಿರುವಂತ ಆ ಸುಪ್ತ ಮನಸ್ಥಿತಿಯಲ್ಲಿ ಇರೋದು ಎಷ್ಟು ನಮ್ಗೆ ಆ ತಡವನ್ನ ಕೊಡ್ತಾ ಇದೆ, ಎಷ್ಟು ಹೊಡೆದಾಟವನ್ನ ಮಾಡ್ತಾ ಇದೆ, ಸಂಘರ್ಷಗಳನ್ನ ಉಂಟು. ಈ ಸಂಬಂಧಗಳನ್ನ ನಾವು ಅರಿತಾ ಹೋದಾಗ ನಮ್ಮ ಅಂತರಂಗದ ಶುದ್ಧತೆ ಆಗ್ತಾ ಹೋಗುತ್ತದೆ. ನಮ್ಮ ದೇಹದ ಒಂದೊಂದು ಕೊಳೆಯ ಕಣ ಕೂಡ ಇರದಂತೆ ನಮ್ಮ ಶುದ್ಧತೆಯನ್ನ ಮಾಡ್ಕೊಳ್ಳೋದ್ರ ಜೊತೆಗೆ ಬಾಹ್ಯದ ಶುದ್ಧಿಯನ್ನ ಮಾಡ್ಕೊಳ್ಳೋಣ, ಅದು ತಪ್ಪಲ್ಲ. ಸ್ನಾನವನ್ನ ಮಾಡ್ಬೇಕು, ಶೌಚವನ್ನ ಮಾಡ್ಬೇಕು, ಅದು ಕೂಡ ಮುಖ್ಯ. ಸ್ವಾಸ್ಥ್ಯವನ್ನ ಕಾಪಾಡ್ಕೊಳ್ಬೇಕು, ಆಹಾರದಲ್ಲಿ ಮಿತಿ ಇರ್ಬೇಕು, ಒಪ್ಕೊಳ್ಳೋಣ. ಬಾಹ್ಯ ಮತ್ತು ಅದರ ಜೊತೆಗೆ ನಮ್ಮ ಆಲೋಚನೆಗಳ ಶುದ್ಧತೆ, ಭಾವನೆಗಳ ಪರಿಶುದ್ಧತೆಯಿಂದ ನಮ್ಮ ಪ್ರಜ್ಞೆಯ ವಿಕಾಸವನ್ನ ಮಾಡ್ಕೊಳ್ಳಕ್ಕೆ ಸಾಧ್ಯವಾಗ್ತದೆ. ಹಾಗಾಗಿ ನಮ್ಮ ಪ್ರಜ್ಞೆ ಸ್ವಾರ್ಥ ಪರಿಧಿಯಿಂದ ಮೇಲಕ್ಕೆ ಏರಿದಾಗ ಮಾತ್ರ ನಮ್ಮ ಜಗತ್ತಿನ ಗ್ರಹಿಕೆ ಬದಲಾಗುತ್ತೆ. ನಮ್ಮ ಸ್ವಾರ್ಥ ಪ್ರಜ್ಞೆ ಈ ಪರಿಧಿಯಿಂದ, ಆ ಲಿಮಿಟೇಷನ್ ಇಂದ ನಾವು ಹೊರಗೆ ಬಂದಾಗ ಈ ಜೀವ ಜಗತ್ತಿನ ವಿಚಾರ ನಮಗೆ ತಿಳಿಯುತ್ತೆ, ಗ್ರಹಿಸ್ತಾ ಹೋಗ್ತೀವಿ, ಸೂಕ್ಷ್ಮತೆಯನ್ನ ಹೊಂದಾಗ್ತೀವಿ. ಆ ಬದಲಾವಣೆಯನ್ನ ನಮ್ಮಲ್ಲಿ ಗುರ್ತಾ ಹೋಗ್ತಾ ಇದೆ. ಇದು ಹೇಗೆ ಬರ್ಲಿಕ್ಕೆ ಸಾಧ್ಯ? ವೀಕ್ಷಣೆಯಿಂದ ಮಾತ್ರ ಸಾಧ್ಯ. ಅದ್ರ ಒಟ್ಟಾರೆ ಪರಿಶುದ್ಧತೆ, ಸರಳತೆ, ನಿಸ್ವಾರ್ಥಯುತವಾದ ಸ್ಥಿತಿಯ ಒಂದು ಮಟ್ಟ. ಅದರಿಂದ ಈ ಸರಳತೆ, ಪರಿಶುದ್ಧತೆ ಐಕ್ಯತೆಯ ಒಂದು ಐಕ್ಯತೆಯ ಸಂಕೇತ. ಹೀಗಾಗಿ ಎಲ್ಲವೂ ಕೂಡ ಆ ಪ್ರತಿ ಕ್ಷಣದ ಆ ಅಂತರಂಗದ ಸ್ಥಿತಿಯ ಐಕ್ಯತೆಯನ್ನ ನಾವು ಗುರುತಿಸ್ತಾ ಹೋಗ್ಬೇಕು ಅಂದ್ರೆ ನಿಜವಾಗ್ಲೂ ಆ ಪರಿಸ್ಥಿತಿಯನ್ನ ಸಿಕ್ಕಿದ್ರೆ ನಮ್ಗೆ ಸ್ವರ್ಗ ಸುಖದಷ್ಟೇ ಸಂತೋಷ ಆಗ್ತದೆ. ಆದರೆ ನಾವು ಆ ನಾವು ನಮ್ಮಲ್ಲಿ ಆ ರೀತಿ ಬದುಕಕ್ಕೆ ನಮ್ಗೆ ಕಷ್ಟ ಆಗಿರ್ಬೋದು. ಆದ್ರೆ ನಾವು ಯಾಕೆ ಕಷ್ಟ ಆಯ್ತು? ಅದೇ ಕಾಂಪ್ಲಿಕೇಟ್ ಮಾಡ್ಕೊಂಡಿವಿ. ನಮ್ಮ ಮನಸ್ಸನ್ನ, ಆಲೋಚನೆಗಳನ್ನ, ಭಾವನೆಗಳನ್ನ ಎಲ್ಲ ಕೂಡ ಏನಾಗಿದ್ವಿ, ಜಟಿಲವನ್ನಾಗಿ, ಸಿಕ್ಕುಗಳು ಜಾಸ್ತಿ ಆಗಿದೆ. ಆ ಸಿಕ್ಕುಗಳನ್ನ ಎಲ್ಲವನ್ನು ಗಂಟುಗಳನ್ನ ಕಡಿಮೆ ಮಾಡ್ತಾ ಹೋದಾಗ ಶುದ್ಧವಾದಂತ ಟ್ರಾನ್ಸ್ಪರೆಂಟ್ ಆ ಕನ್ನಡಿಯಂತೆ ಮನಸ್ಸು ಆದಾಗ, ಆ ಕೊಳಕು ನಮ್ಮಲ್ಲಿ ಕಡಿಮೆ ಆದಾಗ ಅಂತರಂಗದ ಶುದ್ಧ ಅರಳೋದಕ್ಕೆ ಸಾಧ್ಯವಾಗ್ತದೆ. ಹೀಗಾಗಿ ನಾವೆಲ್ಲರೂ ಕೂಡ ಆ ಪರಿಸ್ಥಿತಿಯನ್ನು ಹೊಂದಬೇಕಾದ್ರೆ ಪುನಃ ನಾನು ಅನ್ನುವಂತ ಸ್ವಸ್ಥಿತಿಯಿಂದ, ಸ್ವಾರ್ಥ ಪರಿಸ್ಥಿತಿಯಿಂದ ನಿಜವಾದ ನಿಸ್ವಾರ್ಥಯುತವಾದಂತಹ ರೀತಿಯ ಸೇವೆಯನ್ನ ಮಾಡುವುದರ ಮುಖಾಂತರ ನಾನು ಏನು ಅನ್ನುವುದರ ಸಂಬಂಧವನ್ನ, ಜಗತ್ತಿಗೆ ಮತ್ತು ನನ್ನ ಜೊತೆ ಇರುವಂತ ಸಂಬಂಧವನ್ನ ಆಂತರಂಗಿಕವಾಗಿ ತಿಳಿತಾ ಹೋಗೋಣ. ಜಾಗರೂಕವಾಗಿ ನಮ್ಮ ಸಂಬಂಧಗಳನ್ನ ಅರಿಯೋಣ. ಆಗ ನಮ್ಮ ಪ್ರಜ್ಞಾಮಟ್ಟ ವಿಕಾಸವಾಗ್ತದೆ. ಈ ಸಹಜವಾದಂತ ಸರಳತೆ ಮತ್ತು ಪರಿಶುದ್ಧತೆಯನ್ನು ಹೊಂದಬಹುದು ಅಂತ ಹೇಳ್ತಾ ಇವತ್ತಿನ ಈ ಒಂದು ಶೀರ್ಷಿಕೆಗೆ ನಾನು ವಿರಾಮ ಹೇಳ್ತೀನಿ. ಈ ಒಂದು ಅವಕಾಶ ಮಾಡಿಕೊಟ್ಟಂತ ಎಲ್ಲಾ ಫೆಡರೇಷನ್ ಪದಾಧಿಕಾರಿಗಳಿಗೆ ಹೃತ್ಪೂರ್ವಕವಾದಂತ ಧನ್ಯವಾದಗಳು.